ಆತ್ಮೀಯರೇ, ಸೊ ಇವತ್ತಿನ ದಿನ GPSTRಗೆ ಸಂಬಂಧಪಟ್ಟಿರ್ತಕ್ಕಂತಹ 8 ಸಿಲೆಬಸ್ ಏನಿದೆ, ಸೊ ಅದರಲ್ಲಿ ಮೂರನೇ ಒಂದು ಅಧ್ಯಾಯ ಚತುರ್ಭುಜಗಳ ಪರಿಚಯದ ಬಗ್ಗೆ ಇವತ್ತಿನ ದಿನ ನೋಡೋಣ. ಸೊ ಮೊದಲನೇದಾಗಿ ಚತುರ್ಭುಜಗಳ ಪರಿಚಯ ಅಂತಕ್ಕಂಥ ಚಾಪ್ಟರ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಕಂಟೆಂಟ್ ಅಂತರ್ವಕ್ರ ಮತ್ತು ಬಹಿರ್ವಕ್ರ ಬಹುಭುಜಾಕೃತಿಗಳು ಅಂತ ಹೇಳಿ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಏನು ಓಪನ್ ಫಿಗರ್ಸ್ ಮತ್ತು ಕ್ಲೋಸ್ಡ್ ಫಿಗರ್ಸ್ ಅಂದ್ರೆ ತೆರೆದ ಮತ್ತು ಮುಚ್ಚಿದ ಆಕೃತಿಗಳ ಬಗ್ಗೆ ಗೊತ್ತಿದೆ. ಸೊ ತೆರೆದ ಆಕೃತಿಗಳಂದ್ರೆ ಹೇಗಿರುತ್ತೆ? ಸೊ ಜಸ್ಟ್ ನಾವು ಈ ತರ ಏನಾದರೂ ಡ್ರಾ ಮಾಡಿದ್ರೆ ಓಕೆನಾ, ಸೊ ಇವುಗಳು ತೆರೆದ ಆಕೃತಿ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಅದನ್ನೇ ನಾವು ಕ್ಲೋಸ್ಡ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತೀನಿ ಅಥವಾ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತೀನಿ, ಓಕೆನಾ. ಸೊ ಎಲ್ಲವುಗಳನ್ನು ನಾವೇನಂತ ಕರಿತೀವಿ? ಮುಚ್ಚಿದ ಆಕೃತಿಗಳು ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ತಮಗೆ ಗೊತ್ತಿದೆ ಅನ್ಕೋತೀನಿ. ಸೊ ಆದರೆ ಇಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಪದಗಳು ಬಂದಿದೆ, ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಾಕೃತಿಗಳು ಅಂತ ಹೇಳಿ. ಹಾಗಿದ್ರೆ ಏನ್ ಆ ರೀತಿ ಅಂದ್ರೆ, ಸೊ ಇವುಗಳಿಗೆ ಇಂಗ್ಲಿಷಲ್ಲಿ ನಾವು ಕಾನ್ವೆಕ್ಸ್ ಅಂಡ್ ಕಾಂಕೇವ್ ಪಾಲಿಗಾನ್ಸ್ ಅಂತ ಕರಿತೇವೆ. ಸೊ ಬಹುಭುಜಾಕೃತಿಗಳು ಅಂದ್ರೆ ಮೊದಲಿಗೆ ಬಹುಭುಜಾಕೃತಿಗಳ ಒಂದು ಡೆಫಿನಿಷನ್ ಅನ್ನು ತಿಳ್ಕೊಳ್ಳೋಣ. ಬಹುಭುಜಾಕೃತಿಗಳು ಅಂದ್ರೆ ಇಂಗ್ಲಿಷಲ್ಲಿ ಪಾಲಿಗಾನ್ಸ್ ಅಂತ ಕರಿತೇವೆ. ಪಾಲಿಗಾನ್ಸ್, ಕನ್ನಡದಲ್ಲಿ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಬಹುಭುಜಾಕೃತಿಗಳಂದ್ರೆ ಕೇವಲ ಅವು ರೇಖಾಖಂಡಗಳಿಂದ ಮಾಡಲ್ಪಟ್ಟಿರ್ತಾವೆ, ಅಂದ್ರೆ ಲೈನ್ ಸಿಗ್ಮೆಂಟ್ಸ್ ಇಂದ ಮಾಡಲ್ಪಟ್ಟಿರ್ತಾವೆ. ಸೊ ಅವುಗಳಿಗೆ ನಾವೆಂತ ಕರಿತೀವಿ? ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಉದಾಹರಣೆಗೆ ಇಲ್ಲಿ ನೋಡಿ, ಸಮಾಂತರ ಚತುರ್ಭುಜ ಇದೆ, ಆಯತ ಇದೆ, ತ್ರಾಪಿಜ್ಯ ಇದೆ, ಒಂದು ಷಟ್ಭುಜಾಕೃತಿ ಇದೆ, ಹಾಗೆ ಒಂದು ಐ ಥಿಂಕ್ 1 2 3 1 2 3 ಅಷ್ಟಭುಜಾಕೃತಿ ಇದೆ. ಇವೆಲ್ಲವುಗಳು ಸಹ ಕೇವಲ ಸರಳ ರೇಖೆಗಳಿಂದ ಅಥವಾ ರೇಖಾಖಂಡಗಳಿಂದ ಮಾಡಲ್ಪಟ್ಟಿವೆ. ಹಾಗಾಗಿ ಇವುಗಳನ್ನು ನಾವು ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಪಾಲಿಗಾನ್ಸ್ ಅಂದ್ರೆ ದ ಕ್ಲೋಸ್ಡ್ ಫಿಗರ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ಬೈ ಲೈನ್ ಸಿಗ್ಮೆಂಟ್ಸ್. ಸೊ ದೋಸ್ ಆರ್ ಕಾಲ್ಡ್ ಆಸ್ ಪಾಲಿಗಾನ್ಸ್. ಆ ಪಾಲಿಗಾನ್ಸ್ ಅಲ್ಲಿ ನಾವು ಏನ್ ಕಾಣ್ತೀವಿ ಅಂದ್ರೆ ಎರಡು ರೀತಿಯ ವಿಧಗಳನ್ನ ಕಾಣ್ತೇವೆ. ಸೊ ಎರಡು ವಿಧಗಳನ್ನ ಕಾಣ್ತೀವಿ. ಮೊದಲನೇದಾಗಿ ಒಂದು ನಿಮಿಷ, ಸ್ವಲ್ಪ ಅದನ್ನು ಡಿಲೀಟ್ ಮಾಡ್ಕೊಂಡ್ಬಿಡೋಣ. ಓಕೆ. ಸೊ ಬಹಿರ್ವಕ್ರ ಅಂದ್ರೆ ಏನು? ಬಹಿರ್ವಕ್ರ ಅಂದ್ರೆ ಒಂದು ಕೊಟ್ಟಿರ್ತಕ್ಕಂಥ ಬಹುಭುಜಾಕೃತಿಯ ಹೊರಭಾಗದಲ್ಲಿ ಈ ಒಂದು ಸರಳಾಧಿಕ ಕೋನ ಇದ್ರೆ, ಸರಳಾಧಿಕ ಅಂದ್ರೆ ಮೋರ್ ದೆನ್ 180 ಡಿಗ್ರಿ, 180 ಡಿಗ್ರಿಗಿಂತ ಅಧಿಕವಾಗಿರುವಂತಹ ಯಾವ್ದಾದ್ರು ಒಂದು ಕೋನ ಆ ಬಹುಭುಜದ ಹೊರಗಡೆ ಇದ್ರೆ ಅದನ್ನ ನಾವೆಂತ ಕರಿತೀವಿ? ಬಹಿರ್ವಕ್ರ ಅಥವಾ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಕರಿತೀವಿ. ಕಾನ್ವೆಕ್ಸ್ ಪಾಲಿಗಾನ್. ಅದೇ ರೀತಿ ಇಲ್ಲಿ ಎರಡನೇ ಡಯಾಗ್ರಾಮ್ ಅಲ್ಲಿ ಬನ್ನಿ, ಇಲ್ಲಿ ನೋಡಿ, ಓಕೆನಾ. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಆಂಗಲ್ ಅನ್ನು ಅಬ್ಸರ್ವ್ ಮಾಡಿ. ಸೊ ಐ ವಿಲ್ ಕಾಲ್ ಇಟ್ ಆಸ್ PQRS ಅಂತ ಕರಿತೀನಿ. ಇಲ್ಲಿ ಆಂಗಲ್ QSR ಕಾಣ್ತಾ ಇದೆಯಲ್ಲ, ಸೊ ಇದು 180 ಡಿಗ್ರಿಗಿಂತ ಜಾಸ್ತಿ ಇದೆ. ಸೊ ಇಲ್ಲಿ ನೋಡಿ, ಈ ಕೋನವು ಸಹ 180 ಡಿಗ್ರಿಗಿಂತ ಜಾಸ್ತಿ ಇದೆ. ಹಾಗೆ ಇಲ್ಲಿ ನೋಡಿ, ಈ ಕೋನ ಐ ವಿಲ್ ಕಾಲ್ ಇಟ್ ಆಸ್ ABCDE ಅಂತ ಕರಿತೀನಿ. ಆಂಗಲ್ BCD, ಸರಳಾಧಿಕ ಆಂಗಲ್ BCD. ಸೊ ಇಲ್ಲಿರ್ತಕ್ಕಂತಹದ್ದು ಇದು ಲಘು ಕೋನ BCD, ಓಕೆನಾ. ಸೊ ಒಳಗಡೆ ಇರತಕ್ಕಂತಹ BCD ಸರಳಾಧಿಕ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಸಹ ಆಂಗಲ್ ಸರಳಾಧಿಕ ಆಗಿದೆ. ಸೊ ಈ ತರ ಒಂದು ಬಹುಭುಜಾಕೃತಿಯ ಒಳಗಡೆ ಒಳಕೋನ, ಯಾವ್ದಾದ್ರು ಒಂದು ಒಳಕೋನ 180 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಅದನ್ನ ಅಂತರ್ವಕ್ರ ಅಂತ ಕರಿತೇವೆ. ಸೊ ಯಾವುದೂ ಒಂದು ಕೋನ ಸರಳಾಧಿಕ ಒಳಗಡೆ ಇರದೇ ಇದ್ರೆ, ಒಳಕೋನ ಎಲ್ಲೂ ಸಹ 180 ಡಿಗ್ರಿಗಿಂತ ಜಾಸ್ತಿ ಇಲ್ಲ ಅಂದ್ರೆ ಅದನ್ನ ಬಹಿರ್ವಕ್ರ ಅಂತ ಕರಿತೇವೆ. ಸೊ ಇಂಗ್ಲಿಷ್ ಅಲ್ಲಿ ಕಾನ್ವೆಕ್ಸ್, ಸೊ ಇದಕ್ಕೆ ಕಾಂಕೇವ್ ಪಾಲಿಗಾನ್ ಅಂತ ಕರಿತೇವೆ. ಸೊ ಇದಿಷ್ಟು ಫಸ್ಟ್ ಕೀ ಪಾಯಿಂಟ್. ಅಂಡ್ ನೆಕ್ಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ನಿಯಮಿತ ಮತ್ತು ಅನಿಯಮಿತ ಬಹುಭುಜಾಕೃತಿಗಳ ಬಗ್ಗೆ, ಓಕೆನಾ. ಸೊ ನಿಯಮಿತ ಅಂದ್ರೇನು, ಅನಿಯಮಿತ ಅಂದ್ರೇನು, ಓಕೆನಾ. ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂತ ಕರಿತೇವೆ. ಒಂದು ಕೊಟ್ಟಿರ್ತಕ್ಕಂಥ ಬಹುಭುಜಾಕೃತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಬಾಹುಗಳು ಸಮನಾಗಿದ್ರೆ ಅದನ್ನ ನಿಯಮಿತ ಬಹುಭುಜಾಕೃತಿ ಅಂತ ಕರಿತೇವೆ. ಸೊ ಮೊದಲನೇದು ನೋಡಿ, ಇದು ನಿಯಮಿತ ತ್ರಿಭುಜ, ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿದೆ. ಇದನ್ನ ನಾವು ಸಮಬಾಹು ತ್ರಿಭುಜ ಅಂತಾನು ಕರಿತೀವಿ. ಹಾಗೆ
ಒಂದು ಚತುರ್ಭುಜದಲ್ಲಿ ಎಲ್ಲ 4 ಬಾಹುಗಳು ಸಮನಾಗಿದ್ರೆ ಅದನ್ನು ನಾವು ಚೌಕ ಅಂತ ಕರಿತೀವಿ, ವರ್ಗ ಅಂತ ಕರಿತೀವಿ. ಅಥವಾ 4 ಸಮನಾಗಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ವಜ್ರಾಕೃತಿ ಅಂತಾನೂ ಕರಿತೀವಿ. ಹಾಗೆ ಇಲ್ಲಿ ನೋಡಿ, ನಿಯಮಿತ ಪಂಚಭುಜಾಕೃತಿ, ನಿಯಮಿತ ಷಟ್ಭುಜಾಕೃತಿ ಇದೆ. ಸೊ ಇವೆಲ್ಲವೂ ನಿಯಮಿತ. ಆದ್ರೆ ಅನಿಯಮಿತ ಅಂದ್ರೆ ಅಥವಾ ನಿಯಮಿತವಲ್ಲದ ಬಹುಭುಜಾಕೃತಿಗಳಂದ್ರೆ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿರಂಗಿಲ್ಲ. ಸೊ ಹಾಗಾಗಿ ಅವುಗಳಿಗೆ ಎಕ್ಸಾಂಪಲ್ ಒಂದು ಯಾವ್ದಾದ್ರು ಒಂದು ಲಂಬಕೋನ ತ್ರಿಭುಜವನ್ನು ತಗೋಬಹುದು, ಹಾಗೆ ಆಯತವನ್ನ ತಗೋಬಹುದು. ಓಕೆನಾ? ಅದೇ ರೀತಿಯಾಗಿ ಒಂದು ಪಂಚಭುಜಾಕೃತಿ, ನಿಯಮಿತವಲ್ಲದಂತಹ ಪಂಚಭುಜಾಕೃತಿ ಇದೆ. ಹಾಗೆ ಒಂದು ಷಟ್ಭುಜಾಕೃತಿಯೂ ಸಹ ಇದೆ. ಎಲ್ಲ ಬಾಹುಗಳು ಸಮನಾಗಿಲ್ಲ. ಸೊ ಈ ತರ ನಿಯಮಿತ ಮತ್ತು ಅನಿಯಮಿತ ಬಹುಭುಜಾಕೃತಿಗಳ ಬಗ್ಗೆ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಇರಬೇಕು. ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ಪಾಲಿಗಾನ್ಸ್. ಅಂಡ್ ನೆಕ್ಸ್ಟ್ ಇಲ್ಲಿ ಕೆಲವು ಚಿತ್ರಗಳನ್ನ ಕೊಡಲಾಗಿದೆ. ಸೊ ಇವುಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಸರಳ ವಕ್ರರೇಖೆ ಯಾವುದು? ವಕ್ರರೇಖೆ ಅಂದ್ರೆ ಆಕ್ಚುಲ್ ಆಗಿ ನಾವು ಕರ್ವ್ಸ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ವಕ್ರಗಳ ಬಗ್ಗೆ ನಾವು ತಿಳ್ಕೊಬೇಕು. ಈ ತರ ಏನಾದ್ರೂ ನಾವು ಡ್ರಾ ಮಾಡ್ಲಿ, ಅದನ್ನ ನಾವೇನಂತ ಕರಿತೀವಿ? ಕರ್ವ್ ಅಂತ ಕರಿತೀವಿ. ಸೊ ಆ ಕರ್ವ್ ಓಪನ್ ಆಗಿದ್ರೆ ಓಪನ್ ಕರ್ವ್, ಸೊ ಕ್ಲೋಸ್ಡ್ ಆಗಿದ್ರೆ ಕ್ಲೋಸ್ಡ್ ಕರ್ವ್ ಅಂತ ಕರಿತೀವಿ. ಓಕೆನಾ? ಹಾಗೆ ಆ ಕರ್ವ್ಸ್ ಏನಾದ್ರು ಓನ್ಲಿ ಇಫ್ ದ ಕರ್ವ್ಸ್ ಕ್ಲೋಸ್ಡ್ ಕರ್ವ್ಸ್ ಆರ್ ಓನ್ಲಿ ಮೇಡ್ ಅಪ್ ಆಫ್ ಲೈನ್ ಸೆಗ್ಮೆಂಟ್ಸ್, ಅದಕ್ಕೆ ಪಾಲಿಗಾನ್ ಅಂತ ಕರಿತೀವಿ. ವಕ್ರಗಳು ಕೇವಲ ರೇಖಾಖಂಡಗಳಿಂದ ಮಾಡಲ್ಪಟ್ಟಿದ್ರೆ, ಒಂದು ವಕ್ರ, ಒಂದು ಮುಚ್ಚಿದಂತಹ ವಕ್ರ ರೇಖಾಖಂಡಗಳಿಂದ ಅಥವಾ ಸರಳ ರೇಖೆಗಳಿಂದ ಮಾಡಲ್ಪಟ್ಟಿದ್ರೆ ಅದನ್ನ ಅಂತ ಕರಿತೀವಿ ನಾವು ಬಹುಭುಜಾಕೃತಿ ಅಂತ ಕರಿತೀವಿ. ಹಾಗೆ ವಕ್ರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಬಹುಭುಜಾಕೃತಿಗಳಲ್ಲಿ ಮೇಜರ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಿರ್ವಕ್ರ ಬಹುಭುಜಾಕೃತಿ ಮತ್ತು ಅಂತರ್ವಕ್ರ ಬಹುಭುಜಾಕೃತಿಗಳ ಬಗ್ಗೆ. ಓಕೆನಾ? ಅಂಡ್ ನಿಯಮಿತ ಬಹುಭುಜ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಎಲ್ಲಾ ಬಾಹುಗಳು ಸಮನಾಗಿರುವಂತಹ ಬಹುಭುಜಾಕೃತಿ. ಮತ್ತೆ ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಾಕೃತಿಗಳಿಗೆ ಏನಂತ ಕರಿತೀರಿ? 3 ಬಾಹುಗಳು ಸಮನಾಗಿದ್ರೆ ಅದನ್ನ ಸಮಬಾಹು ತ್ರಿಭುಜ, 4 ಬಾಹುಗಳು ಸಮನಾಗಿದ್ರೆ ಅದು ಚೌಕ ಅಥವಾ ವರ್ಗ ಅಥವಾ ರೋಂಬಸ್ ವಜ್ರಾಕೃತಿ ಅಂತ ಕರಿತೇವೆ. ಸೊ 6 ಬಾಹುಗಳು ಸಮನಾಗಿದ್ರೆ ನಿಯಮಿತ ಷಟ್ಭುಜಾಕೃತಿ ಅಂತ ಕರಿತೇವೆ. ಓಕೆ, ದ ನೆಕ್ಸ್ಟ್, ಒಂದು ಬಹುಭುಜಾಕೃತಿಯ ಎಲ್ಲಾ ಹೊರಕೋನಗಳ ಮೊತ್ತ. ಸೊ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದು, ನೆನ್ಪಿಟ್ಕೋಬೇಕು. ಸೊ ಯಾವುದೇ ಒಂದು ಬಹುಭುಜಾಕೃತಿ ಇರಲಿ, ಅಲ್ಲಿ ಎಲ್ಲಾ ಹೊರಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ತ್ರಿಭುಜ ಇರಲಿ, ಚತುರ್ಭುಜ ಇರಲಿ, ಪಂಚಭುಜಾಕೃತಿ ಇರಲಿ ಅಥವಾ ಇನ್ಯಾವುದೇ ಆಕೃತಿ ಇರಲಿ, ಎಷ್ಟೇ ಬಹುಭುಜಗಳು ಅದರಲ್ಲಿ ಇರಲಿ, ಆದರೆ ಅದರ ಎಲ್ಲಾ ಹೊರಕೋನಗಳ ಮೊತ್ತ ಒಟ್ಟು 360 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ ಕೆಲವೊಂದಿಷ್ಟು ಎಕ್ಸಾಂಪಲ್ ಜೊತೆಗೆ. ಲೆಟ್ ಐ ಕನ್ಸಿಡರ್ ಅ ಟ್ರಯಾಂಗಲ್. ನಾನೊಂದು ರೆಕ್ಟ್ಯಾಂಗಲ್ ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ರೆಕ್ಟ್ಯಾಂಗಲ್ ಕನ್ಸಿಡರ್ ಮಾಡಿದಾಗ ಈ ಒಂದು ಬಹಿರ್ಕೋನ, ಹೊರಕೋನ ಅಂತಕ್ಕಂಥದ್ದು ಎಲ್ಲಿರುತ್ತೆ ಅನ್ನೋದು ಫಸ್ಟ್ ತಿಳ್ಕೊಬೇಕು ನಾವು. ಸೊ ನಾನು ಇದನ್ನು ಎ ಅಂತ ಕರಿತೀನಿ, ಇದು ಬಿ, ಇದು ಸಿ, ಇದು ಡಿ. ಹೊರಕೋನ ಅಂದ್ರೆ ಎಲ್ಲಿರುತ್ತೆ, ಹೇಗಿರುತ್ತೆ? ಹೊರಕೋನ ಅಂದ್ರೆ ಯಾವುದೇ ಒಂದು ಬಹುಭುಜಾಕೃತಿಯಲ್ಲಿ ಒಂದು ಬಾಹುವನ್ನ ನಾವು ವೃದ್ಧಿಸ್ಬೇಕು. ವೃದ್ಧಿಸಿದಾಗ ಅಲ್ಲಿ ಇರ್ತಕ್ಕಂತಹ ಮೂಲ ಬಾಹು ಮತ್ತು ವೃದ್ಧಿಸಿದ ಬಾಹು ಇವೆರಡರ ಮಧ್ಯೆ ಇರ್ತಕ್ಕಂಥ ಆಂಗಲ್ ಇರುತ್ತಲ್ಲ, ಇದನ್ನ ನಾವು ಬಹಿರ್ಕೋನ ಅಥವಾ ಹೊರಕೋನ ಅಂತ ಕರಿತೀವಿ. ಸೊ ಇದು 90 ಡಿಗ್ರಿ ಇದೆ. ಹಾಗೆ ಡಿ ಎನ್ನ ನೀವು ಹೇಗಾದ್ರೂ ವೃದ್ಧಿಸ್ಬೋದು, ಮೇಲಕ್ಕೆ, ಲೆಫ್ಟ್ಗೆ, ಹೇಗಾದ್ರೂ. ಸೊ ಈ ಕಡೆ ನಾವು ವೃದ್ಧಿಸ್ತೀವಿ ನೋಡ್ರಿ, ಇಲ್ಲಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಹಾಗೆ ಎ ಡಿ ಅನ್ನ ನಾನು ಕೆಳಕ್ಕೆ ವೃದ್ಧಿಸ್ತೀನಿ, ಹಾಗಾಗಿ ಇಲ್ಲಿ ನೋಡಿ 90 ಡಿಗ್ರಿ ಇದೆ. ಹಾಗೆ ಇದನ್ನ ನಾನು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಹೇಗಾದ್ರೂ ವೃದ್ಧಿಸ್ಬೋದು. ಸೊ ಇಲ್ಲಿ ಕೆಳಗಡೆ ವೃದ್ಧಿಸ್ತೀನಿ, ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಸೊ ನೋಡಿ, ಆಂಗಲ್ ಇದನ್ನ ವೃದ್ಧಿಸಿರ್ತಕ್ಕಂಥ ಭಾವಗಳಿಗೆ ನೇಮಿಂಗ್ ಕೊಡ್ತೀನಿ, ಪಿ, ಕ್ಯೂ, ಆರ್ ಅಂಡ್ ಎಸ್ ಅಂತ ಹೇಳಿ. ಓಕೆನಾ? ಆಂಗಲ್ ಪಿ ಎ ಡಿ 90 ಡಿಗ್ರಿ ಇದೆ ಹೊರಕೋನ, ಕ್ಯೂ ಬಿ ಸಿ 90 ಇದೆ, ದೆನ್ ಹಾಗೆ ಡಿ ಸಿ ಆರ್ ಸಹ 90 ಇದೆ, ಸಿ ಡಿ ಎಸ್ ಸಹ 90 ಇದೆ. ಸೊ ಈ ರೀತಿಯಾಗಿ ಎಲ್ಲಾ ಹೊರಕೋನಗಳನ್ನು ಸೇರಿಸಿದ್ರೆ ಅದೆಷ್ಟು ಡಿಗ್ರಿ ಸಮ ಆಗುತ್ತೆ? 360 ಡಿಗ್ರಿಗೆ. ಅದೇ ತರ ನಾವು ಒಂದು ತ್ರಿಭುಜವನ್ನು ಸಹ ತಗೋಬಹುದು. ಒಂದು ತ್ರಿಭುಜವನ್ನು ತಗೊಂಡು ಈ ತ್ರಿಭುಜದಲ್ಲಿ ಇಲ್ಲಿ 50 ಡಿಗ್ರಿ ಇದೆ ಅನ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ 70 ಡಿಗ್ರಿ ಇದೆ ಅನ್ಕೊಳ್ಳೋಣ, ಇಲ್ಲಿ 60 ಡಿಗ್ರಿ ಇದೆ ಅನ್ಕೊಳ್ಳೋಣ. ಸೊ ಇದಕ್ಕೆ ನಾನು ನೇಮಿಂಗ್ ಮಾಡ್ತೀನಿ ಎ ಬಿ ಸಿ ಅಂತ ಹೇಳಿ. ಓಕೆನಾ? ಈ ಎ ಬಿ ಸಿ ತ್ರಿಭುಜವನ್ನು ನಾನು ಜಸ್ಟ್ ಏನ್ ಮಾಡ್ತೀನಿ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆನಾ?
ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಒಂದು ಬಹಿರ್ಕೋನ ಹೊರಕೋನ ಬೇಕಲ್ವಾ, ಬಿ ಸಿಯನ್ನು ವೃದ್ಧಿಸ್ತೀನಿ. ಹಾಗೆ ಇಲ್ಲಿ ಹೊರಕೋನ ಬಂತು ನೋಡಿ, ಎಷ್ಟಿದೆ 120 ಡಿಗ್ರಿ. ಯಾಕಂದರೆ ಇದು 60, ಇದು 120, ಕಂಬೈನ್ಲಿ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ, ಯಾಕಂದರೆ ಇದು ಸರಳ ಕೋನ. ಸೊ ಬಿ ಪಿ ಅಂತಕ್ಕಂಥದ್ದು ಬಿ ಸಿ ಪಿ ಅಂತಕ್ಕಂಥದ್ದು ಒಂದು ಸರಳ ರೇಖೆ ಆಗುತ್ತೆ. ಹಾಗೆ ಸಿ ಎ ಅನ್ನು ನಾವು ವೃದ್ಧಿಸಬೇಕು. ಸೊ ಯಾವ ರೀತಿನಾದರೂ ವೃದ್ಧಿಸ್ಬೋದು. ಎ ಹತ್ರ ನಾನು ಈ ಥರ ಮೇಲಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಎಷ್ಟು ಡಿಗ್ರಿ ಬರುತ್ತೆ, ಇಲ್ಲಿ 50 ಡಿಗ್ರಿ ಇರೋದ್ರಿಂದ ಇದರ ಲೀನಿಯರ್ ಪೇರ್ ಸರಳ ಯುಗ್ಮ ಅಥವಾ ಇದರ ಪರಿಪೂರಕ ಕೋನ ಎಷ್ಟಿರುತ್ತೆ ಅಂದರೆ 130 ಡಿಗ್ರಿ ಇರುತ್ತೆ. ಹಾಗೆ ನಾನು ಬಿ ಅನ್ನು ಸೊ ಲೆಫ್ಟ್ಗೆ ಅಥವಾ ರೈಟ್ಗೆ ಎಲ್ಲಾದರೂ ವೃದ್ಧಿಸ್ಬೋದು. ಇದು 70 ಇದ್ದರೆ ಇದು ಟೋಟಲ್ 110 ಡಿಗ್ರಿ ಇರುತ್ತೆ. ಸೊ ನೋಡಿ, ಎಲ್ಲ ಹೊರಕೋನಗಳನ್ನು ಸೇರಿಸಿ ಸಮ್ ಆಫ್ ಆಲ್ ಔಟರ್ ಆ್ಯಂಗಲ್ಸ್, ಎಕ್ಸ್ಟೀರಿಯರ್ ಆ್ಯಂಗಲ್ಸ್ 120 ಡಿಗ್ರಿ ಇದೆ, ಪ್ಲಸ್ ಒಂದು 130 ಡಿಗ್ರಿ ಇದೆ, ಮತ್ತೊಂದು 110 ಡಿಗ್ರಿ ಇದೆ. 100 100 100 300 20 30 10 ಆ್ಯಂಡ್ 60 ಡಿಗ್ರಿ ಇದೆ. ಹಾಗಾಗಿ ನೆನ್ಪಿಟ್ಕೋಬೇಕು, ದ ಸಮ್ ಆಫ್ ಆಲ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಇನ್ ಎನಿ ಪಾಲಿಗಾನ್ ಈಸ್ ಆಲ್ವೇಸ್ 360 ಅಂತ ಹೇಳಿ. ಅಂದರೆ ಯಾವುದೇ ಒಂದು ಬಹುಭುಜಾಕೃತಿ ಇರಲಿ, ಅದರ ಎಲ್ಲ ಹೊರಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿಗೆ ಸಮನಾಗಿರುತ್ತೆ ಅಂತಕ್ಕಂಥದ್ದು. ಹಾಂ, ಇಲ್ಲಿ ನೋಡಿ, ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸೊ ಈ ಚಿತ್ರಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ 125 ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ಏನಿದೆ ಬಹಿರ್ಕೋನ, ಹಾಗೆ 125 ಇದು ಸಹ ಹೊರಕೋನ, ಎಕ್ಸ್ ಅಂತಕ್ಕಂಥದ್ದು ಸಹ ಹೊರಕೋನ. ಸೊ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿ ಅಂದರೆ, ಸೊ ನಮಗೆ ಗೊತ್ತಿರುವಂತೆ ಬಹುಭುಜಾಕೃತಿ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟಾಗಿರ್ತದೆ, ಯಾವಾಗಲೂ 360 ಡಿಗ್ರಿ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾವು ಬರ್ಕೋಬೇಕು, ಕೊಟ್ಟಿರ್ತಕ್ಕಂಥದ್ದು ಏನೇನಿದೆ, ಒಂದೇದು 125 ಡಿಗ್ರಿ ಇದೆ, ಪ್ಲಸ್ 125 ಡಿಗ್ರಿ ಮತ್ತೊಂದಿದೆ, ಮತ್ತೊಂದು ಎಕ್ಸ್ ಇದೆ. 3 ಆ್ಯಂಗಲ್ ಸೇರಿ ಎಷ್ಟು ಡಿಗ್ರಿಗೆ 360ಗೆ ಸಮ ಆಗುತ್ತೆ. 125 125 250 ಆಗುತ್ತೆ, ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 250 ಮಾಡಿದ್ರೆ ದಟ್ಸ್ ಈಕ್ವಲ್ ಟು 110 ಡಿಗ್ರಿ. ಸೊ ಈ ಥರ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಓಕೆನಾ. ಸೊ ಅದೇ ರೀತಿ ಎರಡನೇ ಪ್ರಾಬ್ಲಮನ್ನು ನೋಡಿ. ಇಲ್ಲಿ ಎಕ್ಸ್ ಹೊರಕೋನ, 70 ಡಿಗ್ರಿ ಹೊರಕೋನ, 90 ಡಿಗ್ರಿ ಹೊರಕೋನ, 60 ಡಿಗ್ರಿ ಹೊರಕೋನ. ಇಲ್ಲಿ 90 ಕೊಟ್ಟಿದ್ದಾರೆ, ಹೊರಕೋನವನ್ನು ಕೊಟ್ಟಿಲ್ಲ. ಸೊ ಇಲ್ಲಿ ಲಂಬಕೋನದ ಚಿಹ್ನೆ ಕೊಟ್ಟಿದ್ದಾರೆ, ಹಾಗಾಗಿ ಇದು 90 ಒಳಗಡೆ ಇದೆ. ಹೊರಗಡೆಯೂ ಸಹ ಅಬ್ವಿಯಸ್ಲಿ 90 ಇರುತ್ತೆ, ಯಾಕಂದರೆ ಸೊ ಒಂದು ಸರಳ ರೇಖೆಯ ಮೇಲೆ ಯಾವಾಗಲೂ ಒಂದು ಬದಿಯಲ್ಲಿ 180 ಡಿಗ್ರಿ ಇರುತ್ತೆ. ಹಾಗಾಗಿ ನಮಗೆ ಟೋಟಲ್ 4 ಹೊರಕೋನಗಳನ್ನು ಕೊಟ್ಟಿದ್ದಾರೆ, 90 90 60 70 ಆ್ಯಂಡ್ ಎಕ್ಸ್ ಅಂತ ಹೇಳಿ 4 ಹೊರಕೋನ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿಲ್ಲ. ಸೊ 4ಅನ್ನು ಸೇರಿಸಿ ಮತ್ತೊಂದನ್ನು ಈಸಿಯಾಗಿ ಕಂಡುಹಿಡಿಯಬಹುದು ನಾವು. ಹೇಗೆ? ಸೊ ವಾಟ್ ದೆ ಗಿವನ್, ಓಕೆ, ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ, ಪ್ಲಸ್ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಪ್ಲಸ್ ಒಂದು ಐ ಥಿಂಕ್ 70 ಆ್ಯಂಡ್ 60, ಎಸ್, ಮತ್ತೊಂದು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಪ್ಲಸ್ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಸೇರಿಸಿ ಏನಕ್ಕೆ 360 ಡಿಗ್ರಿಗೆ ಸಮ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 90 90 180 ಆಗುತ್ತೆ. 60 ಆ್ಯಂಡ್ 70 130, 180 ಪ್ಲಸ್ 130 310 ಡಿಗ್ರಿ ಆಗುತ್ತೆ. ದಾಟ್ಸ್ ಈಕ್ವಲ್ ಟು 360. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 360 ಮೈನಸ್ 310 ಆಗುತ್ತೆ. ದಾಟ್ಸ್ ಈಕ್ವಲ್ ಟು 50 ಡಿಗ್ರಿ. ಸೊ ಈ ಥರ ಬಹಿರ್ಕೋನ ಕೊಡದೇ ಇದ್ದರೆ, ಯಾವುದಾದ್ರೂ ಒಂದು ಬಹಿರ್ಕೋನವನ್ನು ಕೊಡದೇ ಇದ್ದರೆ ಅವುಗಳ ಮೊತ್ತ 360 ಡಿಗ್ರಿಗೆ ಸಮ ಅಂತಕ್ಕಂಥ ರೂಲ್ಸನ್ನು, ಒಂದು ಐಡಿಯಾವನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡು ಸಾಲ್ವ್ ಮಾಡ್ತಕ್ಕಂಥದ್ದು. ಓಕೆ. ಸೊ ಈಗ ಎರಡನೇ ಪ್ರಶ್ನೆಗೆ ಬರೋಣ ನೋಡಿ. ಓಕೆನಾ. ಈ ಕೆಳಗೆ ತಿಳಿಸಿರುವಂತಹ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋನದ ಅಳತೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಸಿಂಪಲ್ ಏನಿದೆ ಅಂದರೆ, ಒಂದು ಬಹುಭುಜಾಕೃತಿಯಲ್ಲಿ 9 ಬಾಹುಗಳಿದೆ. ಹಾಗಾದರೆ ಪ್ರತಿ ಹೊರಕೋನ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಕೇವಲ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇದೆ, 360 ಡಿಗ್ರಿ ಇದೆ. ಸೊ 360 ಡಿಗ್ರಿಯನ್ನು 9 ಬಾಹುಗಳಿಗೂ ಹಂಚಬೇಕಾಗುತ್ತೆ ಅಷ್ಟೇ. ಸೊ ಈಚ್ ಆ್ಯಂಗಲ್, ಪ್ರತಿ ಹೊರಕೋನ ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್. ಸೊ 360ಅನ್ನು 9 ಸೈಡ್ಸ್ಗಳಿಗೆ ಹಂಚಿದ್ರೆ ಸೊ 9 4 36 ಆಗುತ್ತೆ, ಮುಂದೊಂದು 0. ಹಾಗಾಗಿ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು 40 ಡಿಗ್ರಿ ಅಂತ ಬರ್ಕೋಬೋದು. ಓಕೆನಾ. ಅದೇ ಥರ 15 ಬಾಹುಗಳಿದ್ದರೆ 15ರಿಂದ ಈ 360ಅನ್ನು ಭಾಗಿಸ್ತಕ್ಕಂಥದ್ದು ಈ ರೀತಿಯಾಗಿ.
ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಒಂದು ನಿಯಮಿತ ಓಕೆನಾ, ಮೂರನೇ ಪ್ರಶ್ನೆಯನ್ನು ಓದಿ. ಓಕೆ, ಓ ಶಿಟ್. ಓಕೆ, ಮೂರನೇ ಪ್ರಶ್ನೆ ನೋಡಿ. ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಇವಾಗ ಏನು ಮಾಡಿದ್ದೇವಲ್ಲ ಅದರ ಇನ್ವರ್ಸ್ ಇದೆ. ಸೊ ಆಗಲೇ ಪ್ರತಿ ಕೋನವನ್ನು ಕಂಡುಹಿಡ್ಲಿಕ್ಕೆ ಹೇಳಿದ್ರು, ಈಗ ಪ್ರತಿ ಕೋನ ಹೊರೆ ಕೊಟ್ಟಿದ್ದಾರೆ. ಆಗಲೇ ನಾವು ಏನು ಸೂತ್ರ ಬಳಸಿದ್ವಿ, ಪ್ರತಿ ಹೊರಕೋನದ ಅಳತೆ = ಏನಂತ ಬರೆದ್ವಿ, 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಅಂತ. ಈ ಪ್ರತಿ ಹೊರಕೋನದ ಅಳತೆ 24 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಂಬರ್ ಆಫ್ ಸೈಡ್ಸ್ ಕಂಡುಹಿಡಿಬೇಕು, ಎನ್ ಅನ್ನ. ಸೊ ಇವಾಗ ಎನ್ ನ್ಯೂಮರೇಟರ್ ಕಡೆ ತಗೊಂಬನ್ನಿ. ಓಕೆನಾ. ಸೊ ಎನ್ ಇಂಟು 24 = 360 ಡಿಗ್ರಿ ಆಗುತ್ತೆ. ಸೊ ಎನ್ = 360 ಡಿವೈಡೆಡ್ ಬೈ 24 ಅಂತ ಆಗುತ್ತೆ. ಸೊ ದೇರ್ ಫೋರ್ ಎನ್ = 12 2s 12 3s, ಮುಂದೆ ಒಂದು 0, 2 1s 2, 15s. ಸೊ ಎನ್ = 15. ಸೊ ಹಾಗಾಗಿ ಅಲ್ಲಿ 15 ಸೈಡ್ಸ್ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಈ ರೀತಿ ಕಂಡ್ಕೋಬಹುದು. ಸೊ ಒಂದು ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನಂದ್ರೆ ಈ ಚಾಪ್ಟರಲ್ಲಿ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ = ಓಕೆನಾ 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಅಂತಕ್ಕಂಥ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು. ಓಕೆನಾ. ಓಕೆ, ನೆಕ್ಸ್ಟು ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ? ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ, ಏಕೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಪ್ರಶ್ನೆಯನ್ನು ಇನ್ನೊಂದ್ಸಾರಿ ಓದ್ತೀನಿ. 5ನೇ ಪ್ರಶ್ನೆ. ಒಂದು ಪಾಲಿಗಾನಲ್ಲಿ, ಒಂದು ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ರೆಗ್ಯುಲರ್ ಪಾಲಿಗಾನ್, ನಿಯಮಿತ ಬಹುಭುಜಾಕೃತಿಯನ್ನು ಪಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಸೊ 22 ಡಿಗ್ರಿ ಪ್ರತಿ ಆ್ಯಂಗಲ್ ಬರಬೇಕಪ್ಪ ಅಂದರೆ ನಾವು ಅಲ್ಲಿ ಈಚ್ ಆ್ಯಂಗಲ್, ಪ್ರತಿ ಹೊರಕೋನದ ಅಳತೆ ಫಾರ್ಮುಲಾ ಏನಿದೆ, ಪ್ರತಿ ಹೊರಕೋನದ ಅಳತೆ = 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್ ಅಂತ ಇದೆ. ಸೊ ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಬರಬೇಕು ಅಂದರೆ 360 ಡಿವೈಡೆಡ್ ಬೈ ಎನ್ ಇರುತ್ತೆ. ನಂಬರ್ ಆಫ್ ಸೈಡ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಒಂದು ಏನು ನ್ಯಾಚುರಲ್ ನಂಬರ್ ಆಗಿರುತ್ತೆ, ಅಥವಾ ನ್ಯಾಚುರಲ್ ನಂಬರೇ ಆಗಿರುತ್ತೆ, ಒಬ್ವಿಯಸ್ಲಿ ನ್ಯಾಚುರಲ್ ನಂಬರ್ ಆಗಿರುತ್ತೆ. ಯಾಕಂದರೆ ಒಂದು ಬಹುಭುಜಾಕೃತಿ ಅಂದರೆ ಅದರಲ್ಲಿ ಸೈಡ್ಸ್ಗಳು ಯಾವಾಗಲೂ 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ, ಅಥವಾ 5ಗಿನ ಜಾಸ್ತಿ ಇರುತ್ತೆ. ಸೊ ಏನು ಬಹುಭುಜಾಕೃತಿ ಅಂದರೆ ಆ್ಯಕ್ಚುಯಲ್ ಆಗಿ 3 ಬಾಹುಗಳು ಅಥವಾ 3ಕ್ಕಿಂತ ಹೆಚ್ಚಿನ ಬಾಹುಗಳುಳ್ಳ ಯಾವುದೇ ಒಂದು ಕ್ಲೋಸ್ಡ್ ಫಿಗರ್ಗೆ ಅಂತ ಕರಿತೀವಿ ನಾವು, ಆವೃತ್ತಾಕೃತಿಗೆ ನಾವೆಂತ ಕರಿತೀವಿ, ಬಹುಭುಜಾಕೃತಿ ಅಂತ ಕರಿತೀವಿ. ಹಾಗಾಗಿ ಎನ್ ಯಾವಾಗಲೂ ಒಂದು ಸ್ವಾಭಾವಿಕ ಸಂಖ್ಯೆ ಬರುತ್ತೆ 3ಕ್ಕಿಂತ ಜಾಸ್ತಿ. ಅದೆಂದೂ ಸಹ ಪಾಯಿಂಟಲ್ಲಿ ಬರಲ್ಲ, ಡೆಸಿಮಲಲ್ಲಿ ಬರಲ್ಲ. ಯಾಕಂದರೆ 3.5 ಸೈಡ್ಸ್ ಇದ್ದಾವೆ ಅಂತ ನಾವೆಲ್ಲೂ ಕರೆಯಲ್ಲ, 3.2 3.1 ಆ ಥರ ಎಲ್ಲೂ ಇರಲ್ಲ. ಹಾಗಾಗಿ ನಾವು ಈ ಒಂದು ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇದ್ದಾಗ ನಂಬರ್ ಆಫ್ ಸೈಡ್ಸನ್ನು ಕಂಡುಹಿಡಿಯಬೇಕು. ಇದೇನಾದರೂ ಸ್ವಾಭಾವಿಕ ಸಂಖ್ಯೆ ಬಂದರೆ, 3ಕ್ಕಿಂತ ಜಾಸ್ತಿ ಇರುವ ಸ್ವಾಭಾವಿಕ ಸಂಖ್ಯೆ ಬಂದರೆ ಆ ಥರ ಸಾಧ್ಯ ಇದೆ, ಇಲ್ಲ ಅಂದರೆ ಇಲ್ಲ. ಸೊ ಹಾಗಾಗಿ ಎನ್ ಅನ್ನು ಈ ಕಡೆ ತೊಗೊಂಡು ಬನ್ನಿ. 360 ಡಿವೈಡೆಡ್ ಬೈ 22, ಇವಾಗ ಡಿವೈಡ್ ಮಾಡಿ. 2 11s 2 18s, ಮುಂದೊಂದು 0. ಸೊ 180 11 ಭಾಗಿಸುತ್ತಾ ನೋಡೋಣ. ಸೊ ಎನ್ = 11 1s 11, 7 ಉಳಿತು, 70 ಆಯಿತು. 11 6s 66, 4 ಉಳಿತು, ಪಾಯಿಂಟ್ ಕೊಡ್ತೀವಿ, 40 ಆಯಿತು. 11 3s ಮತ್ತು 7 ಉಳಿಯುತ್ತೆ, 70 ಆಗುತ್ತೆ. 11 6s. ಸೊ ಎನ್ = 16.36 ಸಮಥಿಂಗ್ ಕಂಟಿನ್ಯೂಸ್, ಇಟ್ ವಿಲ್ ಕಮ್ಸ್ ಎನಿಥಿಂಗ್. ಆದರೆ ಇಲ್ಲಿ ನೋಡಿ, ಎನ್ ಅಂದರೆ ಬಾಹುಗಳ ಸಂಖ್ಯೆ 16.36 ಅಂತ ಬಂತು. ಅಂದರೆ ಯಾವುದೇ ಬಹುಭುಜಾಕೃತಿಯಲ್ಲಿ ಬಾಹುಗಳ ಸಂಖ್ಯೆ ಡೆಸಿಮಲಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಅದು ಯಾವಾಗಲೂ ಏನಾಗಿರ್ತದೆ ಅಂದರೆ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. ಆದರೆ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಅದು ಸ್ವಾಭಾವಿಕ ಸಂಖ್ಯೆ ಬರ್ತಾ ಇಲ್ಲ. ಹಾಗಾಗಿ ಪ್ರತಿ ಹೊರಕೋನದ ಅಳತೆ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಸೊ ಅದೇ ರೀತಿ
ಇಲ್ಲದಿದ್ದರೆ ಅದು ಒಳಕೋನದ ಅಳತೆಯಾಗಿರುವಂತಹ ನಿಯಮಿತ ಬಹುಭುಜ ಆಗಿರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. 22 ಡಿಗ್ರಿ ಒಳಕೋನ ಬರಬೇಕು ಅಂದ್ರೆ, ಓಕೆ, ಲೆಟ್ ಐ ಗೋ ವಿತ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಯಾವುದೋ ಒಂದು ಬಹುಭುಜಾಕೃತಿ ಇದೆ, ಒಪ್ಕೋತೀರಾ? ಓಕೆ, ಐ ಡೋಂಟ್ ನೋ ಹೌ ಮೆನಿ ಸೈಡ್ಸ್ ಆರ್ ಪ್ರೆಸೆಂಟ್ ವಿತ್ ದಟ್ ಪಾಲಿಗಾನ್. ಅದರಲ್ಲಿ ಎಷ್ಟು ಸೈಡ್ಸ್ ಇದೆ ಗೊತ್ತಿಲ್ಲ. ಆದರೆ ಅವ್ರು ಏನು ಕೇಳಿದ್ರು ಇವಾಗ, ಅದು ಜಸ್ಟ್ ನಾನೊಂದು ರೆಕ್ಟ್ಯಾಂಗಲ್ ಥರನೇ ಡಯಾಗ್ರಾಮ್ ಹಾಕ್ತೀನಿ, ಓಕೆನಾ? ಇರಲಿ. ಸೊ ಇಲ್ಲಿ ಪ್ರತಿ ಹೊರಕೋನ 22 ಡಿಗ್ರಿ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರು, ಅದು ಬರಲ್ಲ ಅಂತ ಆಯ್ತು. ಹಾಗಾದ್ರೆ ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ, ಅದೇ ಯಾವುದೋ ಒಂದು ಪಾಲಿಗಾನ್ ಇದೆ, ಐ ಡೋಂಟ್ ನೋ ಹೌ ಮೆನಿ ಸೈಡ್ಸ್ ವಿತ್ ಇನ್ ದಟ್, ಓಕೆನಾ? ಅದರಲ್ಲಿ ಹೊರಕೋನ 22 ಡಿಗ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿದ್ವಿ. ಹಾಗಾದ್ರೆ ಅದೇ 22 ಡಿಗ್ರಿ ಹೊರಕೋನ 22 ಇರಲ್ಲ, ಅದೇ 22 ಡಿಗ್ರಿ ಒಳಕೋನ ಆಗಿರ್ಲಿಕ್ಕೆ ಸಾಧ್ಯ ಇದೆಯಾ, ಅಂತದೊಂದು ರೆಗ್ಯುಲರ್ ಪಾಲಿಗಾನ್ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ನಾವು ಹೇಗೆ ಕಂಡುಹಿಡಿತಕ್ಕಂಥದ್ದು ಅಂದ್ರೆ, ಪ್ರತಿ ಒಳಕೋನ 22 ಡಿಗ್ರಿ ಬರುತ್ತೆ ಅಂದ್ರೆ ನೀವು ನೆನ್ಪಿಟ್ಕೋಬೇಕು, ಒಳಕೋನ ಮತ್ತು ಹೊರಕೋನ ಎರಡೂ ಕಂಬೈನ್ ಆಗಿ ಯಾವಾಗಲೂ ಎಷ್ಟಕ್ಕೆ ಸಮ ಇರುತ್ತೆ ಅಂದ್ರೆ, ಐ ಥಿಂಕ್ ಇಲ್ಲಿ ನೋಡಿ, ಒಂದು ರೆಕ್ಟ್ಯಾಂಗಲ್ ತಗೊಳ್ಳೋಣ. ರೆಕ್ಟ್ಯಾಂಗಲ್ ಅಲ್ಲಿ ಏನಾಗಿದೆ, ಸೊ ಪ್ರತಿ ಒಳಕೋನ 90 ಡಿಗ್ರಿ ಇದೆ, ಹೊರಕೋನ ಎಷ್ಟಾಗಿದೆ, 90 ಡಿಗ್ರಿ ಇದೆ. ಅದನ್ನೇ ನಾವು ತ್ರಿಭುಜವನ್ನು ತಗೊಳ್ಳೋಣ, ಓಕೆನಾ? ಇಲ್ಲಿ 60 ಡಿಗ್ರಿ ಇದ್ರೆ ಇಲ್ಲಿ ಎಷ್ಟಿರುತ್ತೆ, 120 ಡಿಗ್ರಿ ಇರುತ್ತೆ. ಅದೇ ಇಲ್ಲಿ 50 ಡಿಗ್ರಿ ಇದ್ರೆ ಹೊರಕೋನ ಏನಾಗಿರ್ತದೆ, 130 ಡಿಗ್ರಿ ಇರುತ್ತೆ. ಸೊ ನಾವು ನೆನ್ಪಿಟ್ಕೋಬೇಕು, ಒಂದು ವರ್ಟೆಕ್ಸ್ ಅಲ್ಲಿ, ಒಂದು ಬಿಂದುವಿನಲ್ಲಿ ಯಾವಾಗಲೂ ಒಳಕೋನ ಮತ್ತು ಹೊರಕೋನ ಕಂಬೈನ್ಲಿ 180 ಡಿಗ್ರಿ ಆಗಿರುತ್ತೆ. ನೋಡಿ ಇಲ್ಲಿ ನೋಡಿ, 60 120, ಇಲ್ಲಿ 22 ತಗೊಂಡ್ರೆ ನೀವು ಇದನ್ನೇನ್ ಮಾಡ್ಬೇಕು, ಆಕ್ಚುಲಿ ಹೊರಕೋನ ಅಂದ್ರೆ ಈ ತರ, ಓಕೆನಾ? ಸೊ ಹೊರಕೋನ ಒಳಕೋನ, ಇನ್ನರ್ ಆಂಗಲ್ ಪ್ಲಸ್ ಔಟರ್ ಆಂಗಲ್ ಎರಡೂ ಸೇರಿ ಯಾವಾಗಲೂ 180 ಡಿಗ್ರಿಗೆ ಸಮ ಇರುತ್ತೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ, ಪ್ರತಿ ಹೊರಕೋನ 22 ಡಿಗ್ರಿ ಆಗಿರಲ್ಲ ಅಂದ್ರೆ ಒಳಕೋನಾದ್ರೂ ಆಗಿರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಒಳಕೋನ 22 ಇದೆ ಅಂದ್ರೆ ಹೊರಕೋನ ಏನಾಗಿರ್ತದೆ, ಒಳಕೋನ 22 ಆಗಿರ್ಬೇಕು ಅನ್ಕೊಂಡ್ರೆ ಹೊರಕೋನ ಆಬ್ವಿಯಸ್ಲಿ 158 ಡಿಗ್ರಿ ಆಗಿರುತ್ತೆ, ಓಕೆನಾ? ಯಾಕಂದ್ರೆ ಎರಡು ಸೇರಿ ಎಷ್ಟಾಗಬೇಕು, 180 ಡಿಗ್ರಿ. ಸೊ ಈಚ್ ಎಕ್ಸ್ಟೀರಿಯರ್ ಆಂಗಲ್ 158 ಡಿಗ್ರಿ ಆಗಿರುವಂತಹ ಈಚ್ ಎಕ್ಸ್ಟೀರಿಯರ್ ಆಂಗಲ್, ಪ್ರತಿಯೊಂದು ಹೊರಕೋನ 158 ಡಿಗ್ರಿ ಆಗಿರುವಂತಹ ಬಹುಭುಜಾಕೃತಿ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ದಾರೆ. ಸೊ ಸೇಮ್ ಮೆಥಡ್ ಅನ್ನ ಇದ್ರ ಬಿಫೋರ್ ಏನ್ ಮಾಡಿದ್ವಲ್ಲ, ಇಲ್ಲಿ 22 ಡಿಗ್ರಿ ಹೊರಕೋನ ಅಂತ ತಗೊಂಡಿದ್ವಲ್ಲ, ಈ ಸಾರಿ ಏನ್ ಮಾಡ್ಬೇಕು, 158 ಅನ್ನ ಹೊರಕೋನ ಅನ್ಕೊಂಡ್ ಮಾಡ್ಬೇಕು. ಒಳಕೋನ 22 ಇರ್ಬೇಕಂದ್ರೆ ಹೊರಕೋನ 158 ಇರ್ಬೇಕು. ಸೊ ಹಾಗಾಗಿ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಪ್ರತಿ ಹೊರಕೋನ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್. ಈಚ್ ಎಕ್ಸ್ಟೀರಿಯರ್ ಆಂಗಲ್ 158 ಡಿಗ್ರಿ ಬರಬೇಕಾಗಿದೆ, 360 ಡಿವೈಡೆಡ್ ಬೈ ಎನ್. ಸೊ ಎನ್ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 158 ಆಗುತ್ತೆ. ಇಲ್ಲೂ ಸಹ ಎನ್ ಬೆಲೆ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಇದೇನಾಗಲ್ಲ, 360 158 ಇಂದ ಡಿವೈಡ್ ಆಗಲ್ಲ. ಸೊ ಆಬ್ವಿಯಸ್ಲಿ ನಾವೇನು ಹೇಳ್ಬೋದು, ಈ ಥರನೂ ಸಹ ಈಚ್ ಎಕ್ಸ್ಟೀರಿಯರ್ ಆಂಗಲ್ 22 ಡಿಗ್ರಿ ಇರುವಂತೆ ಅಥವಾ ಈಚ್ ಇಂಟೀರಿಯರ್ ಆಂಗಲ್ 22 ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜಾಕೃತಿಯನ್ನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ಬೋದು, ಓಕೆನಾ? ಹಾಗೆ ಮತ್ತೊಂದು ಪ್ರಶ್ನೆ ಇದೆ ನೋಡಿ, ಒಂದು ನಿಯಮಿತ ಬಹುಭುಜಾಕೃತಿಯ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದಂತಹ ಕನಿಷ್ಠ ಒಳಕೋನದ ಅಳತೆ ಎಷ್ಟು ಮತ್ತು ಏಕೆ? ಕನಿಷ್ಠ ಒಳಕೋನ ಅಂತ ಕೇಳಿದ್ದಾರೆ. ಈಗ ನೋಡಿ, ಬಹುಭುಜಗಳಲ್ಲಿ ಏನು ಮೊದಲನೇದಾಗಿ ಬಹುಭುಜಾಕೃತಿ ಹೊಂದಬಹುದಾದಂತ ಕನಿಷ್ಠ ಒಳಕೋನದ ಅಳತೆ. ಓಕೆ, ಕನಿಷ್ಠ ಒಳಕೋನ ಬೇಕು ಅಂದ್ರೆ ಹೊರಕೋನ ಏನಾಗಿರ್ಬೇಕು, ಗರಿಷ್ಠ ಇರಬೇಕು. ಇದಂತೂ ನಮ್ಗೆ ಗೊತ್ತಾಗುತ್ತೆ, ಓಕೆನಾ? ಯಾಕಂದ್ರೆ
ಎರಡು ಸೇರಿ 180 ಡಿಗ್ರಿ ಆಗುತ್ತೆ. ಯಾವುದೇ ಒಂದು ಬಹುಭುಜಾಕೃತಿ ಇರಲಿ, ಒಳಕೋನ ಮತ್ತು ಹೊರಕೋನ, ಇಂಟೀರಿಯರ್ ಆ್ಯಂಗಲ್ ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ ಎರಡು ಸೇರಿ ಏನಾಗುತ್ತೆ 180 ಡಿಗ್ರಿ ಆಗುತ್ತೆ, ಎಕ್ಸ್ಟೀರಿಯರ್ ಪ್ಲಸ್ ಇಂಟೀರಿಯರ್. ಸೊ ಇಲ್ಲಿ ಒಳಕೋನ ಕನಿಷ್ಠ ಆಗಬೇಕು ಅಂದರೆ ಹೊರಕೋನ ಏನಾಗಿರಬೇಕು, ಗರಿಷ್ಠ ಆಗಿರಲೇಬೇಕು. ಹೌದಾ? ಸೊ ಹೊರಕೋನ ಗರಿಷ್ಠ ಇರತಕ್ಕಂತಹ ಬಹುಭುಜಾಕೃತಿ ಯಾವುದು ಅಂತ ಕೇಳಿದ್ರೆ, ನಿಯಮಿತ ಬಹುಭುಜಾಕೃತಿ ಯಾವುದು ಅಂತ ಕೇಳಿದ್ರೆ ಅದು ಆಬ್ವಿಯಸ್ಲಿ ನೋಡ್ರಲ್ಲೇ ಒಂದು ನಿಮಿಷ, ತ್ರಿಭುಜ, ಸಮಬಾಹು ತ್ರಿಭುಜವನ್ನು ತಗೊಳ್ಳೋಣ. ಸಮಬಾಹು ತ್ರಿಭುಜ. ಓಕೆ, ಇನ್ಸರ್ಟ್ ಅ ಶೇಪ್. ಓಕೆ, ನಾನು ಕೆಲವೊಂದಿಷ್ಟು ಶೇಪ್ಸ್ ಹಾಕೋತೀನಿ. ಓಕೆ 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 ಇದನ್ನು ನಾನು ಎ ಬಿ ಸಿ ಅಂತ ಕರಿತೀನಿ. ಸಾರಿ, ನಿಯಮಿತ ಹಾಕಬೇಕಾಗಿತ್ತಲ್ಲ ನಾವು. ಸೊ ಇದ್ರ ಬದಲಾಗಿ ಆ್ಯಕ್ಚುಲಿ ನಾವು ಚೌಕ ತಗೋಬೇಕಾಗಿತ್ತು. ಸ್ಕ್ವೇರನ್ನು ಐ ವಿಲ್ ಕನ್ಸಿಡರ್ ದ ಸ್ಕ್ವೇರ್. ಹಾಂ, ಓಕೆ, ಇದನ್ನು ನಾನು ಡಿಲೀಟ್ ಮಾಡ್ಕೋತೀನಿ. ಓಕೆ, ಸೊ ಪಿ ಕ್ಯೂ ಆರ್ ಎಸ್. ಓಕೆನಾ? ಸೊ ನೋಡ್ರಿ, ನಿಯಮಿತ ತ್ರಿಭುಜ ಇದೆ. ಓಕೆನಾ? ಅಂದರೆ ಸಮಬಾಹು ತ್ರಿಭುಜ ಇಲ್ಲಿ ಇದೆ. ಪ್ರತಿ ಹೊರಕೋನ ಎಷ್ಟಿರ್ತದೆ ಅಂದರೆ, ಇಲ್ಲಿ ಒಳಕೋನ 60 ಡಿಗ್ರಿ ಆಗಿದ್ರೆ ಹೊರಕೋನ ಏನಾಗಿರ್ತದೆ 120 ಡಿಗ್ರಿ. ಸೊ ಅದನ್ನೇ ನಾವು ಈಗ ಚತುರ್ಭುಜಕ್ಕೆ ಬಂದರೆ ಪ್ರತಿ ಹೊರಕೋನ 90, ಒಳಕೋನ 90, ಹಾಗೆ ಹೊರಕೋನ ಸಹ 90 ಡಿಗ್ರಿ. ನಾವು ಇದನ್ನ ನಿಯಮಿತ ರೆಗ್ಯುಲರ್ ಪೆಂಟಾಗಾನಿಗೆ ಬಂದರೆ, ಓಕೆನಾ, ಅಂದರೆ 5 ಭಾಗಗಳು ಸಮನಾಗಿರ್ತಕ್ಕಂಥ ಪೆಂಟಾಗಾನಿಗೆ ಬಂದರೆ ಅಲ್ಲಿ ಹೊರಕೋನ ಏನಾಗಿರ್ತದೆ, ಈಚ್ 360ಯನ್ನು ನಾವು 5 ಭಾಗ ಮಾಡಬೇಕು. ಇಲ್ಲಿ 360ಯನ್ನು 4 ಭಾಗ ಮಾಡಿದ್ವಿ, ಇಲ್ಲಿ 360ಯನ್ನು 3 ಭಾಗ ಮಾಡಿದ್ವಿ. ಹಾಗಾಗಿ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಲ್ಲಿ 360/3ಗೆ, 360/4ಗೆ, 360/5ಗೆ ಸಮ ಇದೆ. ಹಾಗಾಗಿ ಇಲ್ಲಿ 120 ಡಿಗ್ರಿ ಬರುತ್ತೆ, ಇಲ್ಲಿ 90 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 5 7s 35, 1 ಉಳಿತದೆ 10, 5 2s 72 ಡಿಗ್ರಿ ಬರುತ್ತೆ. ಸೊ ನಮಗೆ ಪ್ರಶ್ನೆ ಇರ್ತಕ್ಕಂಥದ್ದು ನೋಡ್ರಿ, ಪ್ರತಿ ಹೊರಕೋನ ಯಾವುದರಲ್ಲಿ ಜಾಸ್ತಿ ಇದೆ? ತ್ರಿಭುಜದಲ್ಲಿ ಜಾಸ್ತಿ, ಅದಕ್ಕಿಂತ ಕಡಿಮೆ ಸ್ಕ್ವೇರಲ್ಲಿ, ಅದಕ್ಕಿಂತ ಕಡಿಮೆ ಪೆಂಟಾಗಾನಲ್ಲಿ. ಓಕೆ, ರೆಗ್ಯುಲರ್ ಪೆಂಟಾಗಾನಲ್ಲಿ, ನಿಯಮಿತ ಪಂಚಭುಜಾಕೃತಿಯಲ್ಲಿ. ಹೇಗೆ ಭಾಗಗಳ ಸಂಖ್ಯೆ ಹೆಚ್ಚಾಗುತ್ತೋ ಪ್ರತಿ ಹೊರಕೋನ ಏನಾಗುತ್ತೆ, ಚಿಕ್ಕದಾಗುತ್ತೆ. ನಮಗಿಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ. ಒಂದು ನಿಯಮಿತ ಬಹುಭುಜ ಹೊಂದಬಹುದಾದ ಕನಿಷ್ಠ ಒಳಕೋನ. ಸೊ ಕನಿಷ್ಠ ಒಳಕೋನ ಬೇಕು ಅಂದರೆ ಗರಿಷ್ಠ ಹೊರಕೋನ ಇರಬೇಕು, ಅಲ್ವಾ? ಗರಿಷ್ಠ ಹೊರಕೋನ ಯಾವುದಕ್ಕಿದೆ? ನಮಗೆ ಸಮಬಾಹು ತ್ರಿಭುಜದಲ್ಲಿದೆ, ಅಲ್ವಾ? ಸಮಬಾಹು ತ್ರಿಭುಜದಲ್ಲಿ ಗರಿಷ್ಠ ಹೊರಕೋನ ಆಗಿದೆ. ಹಾಗಾಗಿ ಕನಿಷ್ಠ ಒಳಕೋನ ಯಾವುದು ಆಗಿರ್ತದೆ ಅಂದರೆ 60 ಡಿಗ್ರಿ ಆಗಿರುತ್ತೆ. ಸೊ ಇನ್ನುಳಿದಂಥ ಯಾವುದೇ ಆಕೃತಿಗಳಿಗೆ ಹೋಗ್ತಾ ಹೋಗ್ರಿ ನೀವು, ಕನಿಷ್ಠ ಒಳಕೋನ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ 60 ಇದ್ದಿದ್ದು ಇಲ್ಲಿ 90 ಆಗಿದೆ ಇಲ್ಲಿ. ಸೊ ನಾವು ಇನ್ನೊಂದು ಕೀ ಪಾಯಿಂಟನ್ನು ಕಲ್ತ್ಬಿಟ್ರೆ ಕನ್ಫ್ಯೂಷನ್ ಇರಲ್ಲ. ಏನು ಅಂದರೆ, ಹೇಗೆ ನಾವು ಒಂದು ಬಹುಭುಜಾಕೃತಿ ಎಲ್ಲ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥದ್ದು. ನೆನ್ಪಿಟ್ಕೊಳ್ರಿ, ಇಲ್ಲಿ ಕೆಲವೊಂದಿಷ್ಟು ಮೊದಲು ಶೇಪ್ಸ್ ಹಾಕುತ್ತೀನಿ ನಾನು. ಓಕೆನಾ? ಓಕೆ, ಸ್ಕ್ವೇರನ್ನು ಹಾಕ್ಕೊಂಡೆ. ತ್ರಿಭುಜ, ಸ್ಕ್ವೇರ್, ಒಂದು ಪೆಂಟಾಗಾನನ್ನು ತಗೊಳ್ಳೋಣ. ಪೆಂಟಾಗಾನ್. ಓಕೆ, ಇರುತ್ತೆ. ಹಾಂ, ಸೊ ಯಾವುದೇ ಒಂದು ಆಕೃತಿ ಇರಲಿ, ಅದರ ಎಲ್ಲ ಒಳಕೋನಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಒಂದು ಸೂತ್ರ ಇದೆ. ಸೊ ತ್ರಿಭುಜದಲ್ಲಿ ಏನಿರುತ್ತೆ 180, ಚತುರ್ಭುಜದಲ್ಲಿ ಏನಿರುತ್ತೆ 360, ಪಂಚಭುಜದಲ್ಲಿ ಏನಿರುತ್ತೆ ಅಂದರೆ 540 ಇರುತ್ತೆ. ಅಂದರೆ ಇಲ್ಲಿಗಿಂತ ಇಲ್ಲಿ ನೋಡಿ 180 ಜಾಸ್ತಿ ಆಯಿತು. ಸೊ 360ಗಿಂತ ಇಲ್ಲಿ ಏನಾಯಿತು, 180 ಜಾಸ್ತಿ ಆಯಿತು. 360 + 180 ಮಾಡಿದರೆ 540 ಬರುತ್ತೆ. ಅಂದರೆ ಮೊದಲನೇ ಆಕೃತಿ ಏನಿದೆ
ತ್ರಿಭುಜದಲ್ಲಿ 180 ಡಿಗ್ರಿ ಇರುತ್ತೆ. ಹಾಗೆ ಹೇಗೆ ಪ್ರತಿಯೊಂದು ಈ ಒಂದು ಬಹುಭುಜಾಕೃತಿಗಳಲ್ಲಿ ಒಂದೊಂದು ಬಾಹು ಹೆಚ್ಚಾಗ್ತಾ ಹೋಗುತ್ತೆ, 180 ಡಿಗ್ರಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಐಡಿಯಾ ಮಾಡ್ಬೋದು. ಅಥವಾ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು n-2 ಇಂಟು ಪೈ ಅಂತಕ್ಕಂಥ ಒಂದು ಸೂತ್ರ ಇದೆ. ಓಕೆನಾ? ಈ ಸೂತ್ರವನ್ನು ನೆನ್ಪಿಟ್ಕೋಬಹುದು. ಪೈ ಅಂದರೆ 180 ಡಿಗ್ರಿ. ಸೊ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು n-2 ಇಂಟು 180 ಡಿಗ್ರಿ. ಓಕೆನಾ? ಸೊ ಒಂದು ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು n-2 ಇಂಟು 180 ಆಗಿರುತ್ತೆ. ವೇರ್ n ಈಸ್ ನಂಬರ್ ಆಫ್ ಸೈಡ್ಸ್. n ಅಂತಕ್ಕಂಥದ್ದು ಅಲ್ಲಿರುವಂತಹ ಬಾಹುಗಳ ಸಂಖ್ಯೆ ಆಗಿರುತ್ತೆ, ಆ ಬಹುಭುಜಾಕೃತಿಯಲ್ಲಿರುವಂತಹ ಬಾಹುಗಳ ಸಂಖ್ಯೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಫಾರ್ಮುಲಾದಿಂದ ನಾವು ಹೇಗೆ ಕಂಡುಹಿಡಿತೀವಿ? ಸೊ ಉದಾಹರಣೆಗೆ ತ್ರಿಭುಜವನ್ನು ತಗೊಂಡ್ರೆ n ಇಸ್ ಈಕ್ವಲ್ ಟು ಏನಾಗಿರುತ್ತೆ? 3 ಆಗಿರುತ್ತೆ. ಸೊ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ ಈಕ್ವಲ್ ಟು n-2 ಇಂಟು 180 ಮಾಡ್ತೀವಿ. ದಟ್ ಈಸ್ 3 - 2 ಇಂಟು 180 ಡಿಗ್ರಿ. ಸೊ ದಟ್ ಈಸ್ 1 ಇಂಟು 180. ದಟ್ಸ್ ಈಕ್ವಲ್ ಟು 180 ಡಿಗ್ರಿ ಅಂತೇಳಿ ಹೇಳ್ತೀವಿ. ಹಾಗೆ ಅದನ್ನೇ ನಾವು ಚತುರ್ಭುಜಕ್ಕೆ ಬಂದರೆ 4 - 2 ಇಂಟು 180, ದಟ್ ಈಸ್ 4 - 2 is 2, 2 ಇಂಟು 180 is 360. ಹಾಗೆ ಪೆಂಟಗಾನಿಗೆ ಬಂದರೆ, ಪಂಚಭುಜಾಕೃತಿಗೆ ಬಂದರೆ ಸಮ್ ಇಸ್ ಈಕ್ವಲ್ ಟು n-2 ಇಂಟು 180, ದಟ್ ಈಸ್ 5 - 2 ಇಂಟು 180, ದಟ್ ಈಸ್ ಈಕ್ವಲ್ ಟು 3 ಇಂಟು 180 ಡಿಗ್ರಿ, ದಟ್ ಈಸ್ 18 3 is 54 and 0. ಸೊ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಇನ್ ಪೆಂಟಗಾನ್ ಈಸ್ 540. ಅದು ಇದು ನಿಯಮಿತ ಇರಲಿ ಅನಿಯಮಿತ ಇರಲಿ, ಒಳಕೋನ ಅಂತೂ ಏನಾಗುತ್ತೆ, ಸಮ್ ಇಷ್ಟು ಬರುತ್ತೆ. ಓಕೆನಾ? ಆದರೆ ಎಲ್ಲವೂ ಈಕ್ವಲ್ ಇರುತ್ತೆ ಅಂತಲ್ಲ. ಸೊ ಟೋಟಲ್ ಸಮ್ ಏನು ಬರುತ್ತೆ 540, ಟೋಟಲ್ ಸಮ್ ಏನು ಬರುತ್ತೆ 180. ಸೊ ಅಲ್ಲಿರ್ತಕ್ಕಂಥದ್ದು ನಿಯಮಿತನೋ ಅಥವಾ ಅನಿಯಮಿತೋ ಬಹುಭುಜಾಕೃತಿಯೋ ಅನ್ನೋದರ ಆಧಾರದ ಮೇಲೆ ಒಳಕೋನಗಳು ಎಲ್ಲವೂ ಸಮನಾಗಿರ್ತಾವೋ ಅಥವಾ ಬೇರೆ ಬೇರೆ ಆಗಿರ್ತಾವೋ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ನಾವು ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನಂದರೆ ಚತುರ್ಭುಜಗಳ ವಿಧಗಳು ಯಾವುದು ಅಂತಕ್ಕಂಥದ್ರ ಬಗ್ಗೆ. ಓಕೆ ಸೊ ಚತುರ್ಭುಜಗಳ ವಿಧಗಳ ಬಗ್ಗೆ ಇವತ್ತಿನ ದಿನ ನೋಡೋಣ. ಮೊದಲನೇದಾಗಿ ತ್ರಾಪಿಜ್ಯ. ಓಕೆ, ಸೊ ತ್ರಾಪಿಜ್ಯ ಅಂದರೆ ತಮ್ಗೆ ಆಲ್ರೆಡಿ ಈಗ ಗೊತ್ತಿದೆ, ಕೇವಲ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರತಕ್ಕಂತಹ, ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವಂತಹ ಚತುರ್ಭುಜಕ್ಕೆ ನಾವೆಂತ ಕರಿತೀವಿ? ತ್ರಾಪಿಜ್ಯ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಬಾಹುಗಳನ್ನು, ಎಲ್ಲ ಆಕೃತಿಗಳನ್ನು ಕೇವಲ ಮೇಲೆ ಮತ್ತು ಕೆಳಗಡೆ ಏನಾಗಿದೆ ಪ್ಯಾರಲಲ್ ಲೈನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿದೆ, ಇಲ್ಲಿ ನೋಡಿ ಲೆಫ್ಟ್ ಆ್ಯಂಡ್ ರೈಟ್, ಅಪ್ ಆ್ಯಂಡ್ ಡೌನ್. ಸೊ ಪ್ಯಾರಲಲ್ ಲೈನ್ಗಳನ್ನು ನೋಡ್ತಾ ಇದ್ದೀವಿ. ಓಕೆ, ಸೊ ಪತಂಗ ಅಂದ್ರೆ ಏನು? ಪತಂಗ ಅಂದರೆ ಇಲ್ಲಿ ಕೇವಲ ಎರಡು ಜೊತೆ ಸಮಬಾಹುಗಳು ಇರ್ತಾವೆ. ಎರಡು ಜೊತೆ ಸಮಬಾಹುಗಳು, ಸೊ ಅವುಗಳು ಅಕ್ಕಪಕ್ಕದ ಬಾಹುಗಳು ಆಗಿರ್ತಾವೆ. ಎರಡು ಜೋಡಿ ಪಾರ್ಶ್ವಬಾಹುಗಳು ಸಮನಾಗಿರ್ತಾವೆ. ಸೊ ಅದಕ್ಕೆ ನಾವೆಂತ ಕರಿತೀವಿ? ಪತಂಗ. ಅಪೋಸಿಟ್ ಅಲ್ಲ, ಅಕ್ಕಪಕ್ಕದು. ಪಾರ್ಶ್ವ ಅಂದರೆ ಅಕ್ಕಪಕ್ಕ ಇರ್ತಕ್ಕಂಥದ್ದು. ಸೊ ಮೇಲೆ ಇರ್ತಕ್ಕಂಥ ಎರಡು ಬಾಹುಗಳು, ಕೆಳಗೆ ಇರ್ತಕ್ಕಂಥ ಎರಡು ಬಾಹುಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಸೊ ಈ ಥರ ಇರ್ತಕ್ಕಂಥದ್ದು ಪತಂಗ. ಸೊ ತದನಂತರ ಬರ್ತಕ್ಕಂಥದ್ದು ಯಾವುದು? ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಅಂದ್ರೆ ತಮಗೆ ಈಗ ಆಲ್ರೆಡಿ ಗೊತ್ತಿದೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರ್ತಾವೆ, ಹಾಗೆ ಸಮಾಂತರನೂ ಇರ್ತಾವೆ. ಓಕೆನಾ? ಸೊ ಅದೇ ಥರ ಇಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಒಳಕೋನಗಳ ಮೊತ್ತ ನೋಡ್ರಿ, ಇಲ್ಲಿ ಆಂಗಲ್ ಎ, ಆಂಗಲ್ ಡಿ ಎರಡೂ ಸೇರಿ 180 ಡಿಗ್ರಿಗೆ ಸಮ ಇರ್ತಾವೆ. ನೆನ್ಪಿಟ್ಕೋಬೇಕು, ಇದು ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವಬಾಹುಗಳ ಮೊತ್ತ 180 ಡಿಗ್ರಿಗೆ ಸಮ ಇರುತ್ತೆ. ಅಷ್ಟೇ ಅಲ್ಲ, ಸಮಾಂತರ ಚತುರ್ಭುಜದಲ್ಲಿ ವಿರುದ್ಧ ಕೋನಗಳು ಸಮನಾಗಿರ್ತಾವೆ. ಇಫ್ ಇಟ್ ಈಸ್ 70 ಡಿಗ್ರಿ, ದಿಸ್ ಇಸ್ ಆಲ್ಸೋ 70 ಡಿಗ್ರಿ. ಇದು 110 ಇದ್ರೆ ಇದು 110 ಇರುತ್ತೆ. ಸೊ ಈ ಥರ. ಹಾಗೆ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಮತ್ತೊಂದು ಏನಂದರೆ, ಈ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳ ಬಗ್ಗೆ ಗೊತ್ತಿರಬೇಕು. ಕರ್ಣಗಳು AC ಹಾಗೂ BD ಎರಡೂ ಕರ್ಣಗಳು ಅಸಮವಾಗಿರ್ತಾವೆ. ನೋಡ್ರಿ, AC ಭಾಳ ಚಿಕ್ಕದಿದೆ, BD ದೊಡ್ಡದಾಗಿದೆ. ಸೊ ಆಯತಕ್ಕೆ ಮತ್ತು ಸಮಾಂತರ ಚತುರ್ಭುಜಕ್ಕೆ ಇರತಕ್ಕಂಥ ಒಂದು ಪ್ರಮುಖ ವ್ಯತ್ಯಾಸ ಇದೆ. ಓಕೆನಾ? ಏನು ಅಂದರೆ,
ಸೊ ಆಯತದಲ್ಲಿ ಅಭಿಮುಖಗಳು ಸಮ ಮತ್ತು ಸಮಾಂತರ, ಇಲ್ಲೂ ಸಹ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಆದರೆ ಇಲ್ಲಿ ಬರ್ತಕ್ಕಂತಹ ಸಮಾಂತರ ಚತುರ್ಭುಜದಲ್ಲಿ ಬರ್ತಕ್ಕಂತಹ ಕರ್ಣಗಳು ಅಸಮವಾಗಿರ್ತಾವೆ. ಆದರೆ ಆಯತದಲ್ಲಿ ಬರ್ತಕ್ಕಂತಹ ಕರ್ಣಗಳು ಸೊ ಆಯತದಲ್ಲಿ ಬರ್ತಕ್ಕಂತಹ ಓಕೆ ಇಟ್ ಈಸ್ ಓಕೆ ಲೈನ್ ಡ್ರಾ ಆಗ್ತಿಲ್ಲ. ಸೊ ಈ ಥರ ಸೊ ಎರಡು ಕರ್ಣಗಳು ಸಮನಾಗಿರ್ತವೆ. ಯಾವುದರಲ್ಲಿ? ಸೊ ಚತುರ್ಭುಜದಲ್ಲಿ, ಆಯತದಲ್ಲಿ. ಆದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನಾಗಿರ್ತವೆ? ಅಸಮವಾಗಿರ್ತವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಪ್ಯಾರಲೋಗ್ರಾಮ್ ಆ್ಯಂಡ್ ರೆಕ್ಟ್ಯಾಂಗಲ್. ಸೊ ಅದೇ ರೀತಿ ಒಂದು ಸಮಾಂತರ ಚತುರ್ಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಅಂದರೆ ಹೇಳಿದ್ನಲ್ಲ, ಅಭಿಮುಖ ಬಾಹುಗಳು ಸಮ, ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಒಂದು ಸಮಾಂತರ ಚತುರ್ಭುಜದ ಸುತ್ತಳತೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 7, 12 ಕೊಟ್ಟಿದ್ದಾರೆ. ಹಾಗಿದ್ರೆ ಪಿ ಎಸ್ ಸಹ 7 ಇರುತ್ತೆ, ಎಸ್ ಆರ್ ಸಹ 12 ಇರುತ್ತೆ. ಸೊ ಸುಲಭವಾಗಿ ಈ ರೀತಿ ನಾವು ಸುತ್ತಳತೆಯನ್ನು ಕಂಡುಹಿಡಿಬಹುದು. ಓಕೆ, ಎಲ್ಲ 4 ಬಾಹುಗಳನ್ನು ಸೇರಿಸಿ. ಓಕೆ, ಸೊ ನೆಕ್ಸ್ಟ್ ಸಮಾಂತರ ಚತುರ್ಭುಜದಲ್ಲಿ ಎಳೆಯುವಂಥ ಕರ್ಣ ಅದನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತೆ ಅಂತಕ್ಕಂಥ ಒಂದು ಥಿಯರಮ್ ಇದೆ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸ್ 9th ಅಲ್ಲಿ ಏನು ಕಾಂಗ್ರುಯೆನ್ಸಿ ಪ್ರೂಫ್ ಇದೆ, ತ್ರಿಭುಜಗಳನ್ನು ಸರ್ವಸಮ ಅಂತ ಸಾಧಿಸ್ತಕ್ಕಂಥ ನಿಯಮಗಳಿದೆ, ಅವುಗಳ ಬಗ್ಗೆ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಆ್ಯಂಡ್ ನಾವು ಇಲ್ಲಿ ನೋಡಿ, ಸೊ ಇಲ್ಲಿ ಒಂದು XYZ ಗಳ ಬೆಲೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಐ ವಿಲ್ ಜೂಮ್ ಇಟ್. ಓಕೆ, ಡಯಾಗ್ರಾಮನ್ನು ಸ್ವಲ್ಪ ಜೂಮ್ ಮಾಡ್ತೀನಿ, ಸಾರಿ. ಓಕೆ, ಈಗ ನೋಡಿ, ಸೊ ಈ ಒಂದು ಸಮಾಂತರ ಚತುರ್ಭುಜದಲ್ಲಿ XYZ ಗಳ ಬೆಲೆ ಕಂಡುಹಿಡಿಯಲಿಕ್ಕೆ ಹೇಳಿದರೆ, ಇಲ್ಲಿ ನೋಡಿ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ? 100. ಸೊ 100 ಅಂದರೆ Z ಎಷ್ಟಾಗುತ್ತೆ ನೀವು ಹೇಳಿ, ಅಥವಾ X ಎಷ್ಟಾಗುತ್ತೆ? ನಾನು ಹೇಳಿದ್ದೀನಿ ಈಗ ಆಲ್ರೆಡಿ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಸೊ ನೇರವಾಗಿ ನೀವು ಈ ಥರ ಬರೀತಕ್ಕಂಥದ್ದು X = 100 ಡಿಗ್ರಿ ಅಂತ ಬರೀಬೇಕು. ಬ್ರಾಕೆಟಲ್ಲಿ ರೀಸನ್ ಕೊಡಬೇಕು, ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಅಂಥೇಳಿ. ಇಲ್ಲಿ ಯಾವುದೇ ಪ್ರೊಸೀಜರನ್ನು ನೀವು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಬರಿಬೋದು, ಆದರೆ ಅದಕ್ಕೆ ರೀಸನನ್ನು ಬರಿಬೇಕು. ಹಾಗೆ X = 100 ಆಯಿತು. ಆ್ಯಂಡ್ Z plus 100 = 180 ಡಿಗ್ರಿ. ವೈ? ಬಿಕಾಸ್ ನಾನು ಹೇಳಿದ್ದೀನಿ, ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಭಾವಗಳ ಮೊತ್ತ ಯಾವಾಗಲೂ ಪರಿಪೂರಕ ಆಗಿರುತ್ತೆ, ಅಂದರೆ 180 ಡಿಗ್ರಿಗೆ ಸಮ ಇರುತ್ತೆ. ಆ ರೀಸನನ್ನು ಸಹ ಬರೀಬೇಕು. ಹಾಗಾಗಿ Z = ಏನು ಬರುತ್ತೆ ಅಂದರೆ, 180ಯಲ್ಲಿ 100 ತೆಗೆದ್ರೆ ಸೊ 80 ಡಿಗ್ರಿ ಬರುತ್ತೆ. ಸೊ Z ಆದಮೇಲೆ, Z ಅನ್ನು ಕಂಡುಹಿಡಿದ ಮೇಲೆ Yಗೆ ಹೋಗ್ಬೋದು. ವಿ ನೋ ದ್ಯಾಟ್ Z plus Y = 180 ಡಿಗ್ರಿ. ಇವುಗಳಿಗೆ ನಾವು ಸರಳ ಯುಗ್ಮಗಳು ಅಂತ ಕರಿತೀವಿ. ಸರಳ ಯುಗ್ಮಗಳು. ಸರಳ ಯುಗ್ಮ ಅಂದ್ರೆ ಏನು? ಸೊ ಒಂದು ಸರಳ ರೇಖೆಯ ಮೇಲೆ ಒಂದು ರೇಖೆ ನಿಂತಾಗ ಎರಡು ಕೋನಗಳೇನು ಕ್ರಿಯೇಟ್ ಆಗ್ತಲ್ಲ, ಅವೆರಡೂ ಸೇರಿ ಯಾವಾಗಲೂ 180 ಡಿಗ್ರಿಗೆ ಸಮ ಆಗಿರುತ್ತೆ. ಇವುಗಳಿಗೆ ನಾವು ಸರಳ ಯುಗ್ಮಗಳು ಅಥವಾ ಲೀನಿಯರ್ ಪೇರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, Z ಮತ್ತು Y ಎರಡೂ ಅದೇ ಥರ ಇದೆ, ಅಕ್ಕಪಕ್ಕದ ಕೋನಗಳು ಮತ್ತು ಸರಳ ಯುಗ್ಮಗಳು. ಹಾಗಾಗಿ Z plus Y ಸೇರಿ 180 ಡಿಗ್ರಿ ಆದರೆ, ಸೊ ನಮ್ಗೆ ಬೇಕಾಗಿರತಕ್ಕಂಥದ್ದು Y. Z ಆಲ್ರೆಡಿ ಕಂಡುಹಿಡಿದೀವಿ, 80 plus Y = 180 ಡಿಗ್ರಿ ಅಲ್ವಾ? ಸಾರಿ, ನೆಕ್ಸ್ಟ್ ಸೊ 80 plus Y = 180 ಡಿಗ್ರಿ ಅಂತ ಇದೆ. ಸೊ ಆಬ್ವಿಯಸ್ಲಿ Y = 100 ಡಿಗ್ರಿ ಅಂತ ಬರುತ್ತೆ. ಓಕೆನಾ? ಸೊ ಈ ಥರ ನಾವು ಸರ್ಟನ್ ಕಂಡೀಷನ್ಸ್ಗೆ ರೀಸನ್ಗಳನ್ನು ಕೊಡ್ತಾ ಸಾಲ್ವ್ ಮಾಡ್ತಾ ಹೋಗ್ತಕ್ಕಂಥದ್ದು. ಓಕೆ, ಓಕೆ. ದ ನೆಕ್ಸ್ಟ್, ಓಕೆ, ಸೊ ಸಮಾಂತರ
ಚತುರ್ಭುಜದ ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ನೋಡಿ, ಅದೇ ಹೇಳಿದ್ನಲ್ಲ, ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು, ಅಕ್ಕಪಕ್ಕದ ಕೋನಗಳು ಯಾವಾಗಲೂ ಸರಳ ಕೋನ ಪೂರಕ ಅಂದ್ರೇನು 180 ಡಿಗ್ರಿಗೆ ಸಮ ಆಗ್ತಾ ಇರುತ್ತೆ ಅಂತಕ್ಕಂಥದ್ದು. ಹಾಗೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅಸಮವಾಗಿರುತ್ತವೆ, ಆದರೆ ಪರಸ್ಪರ ಅರ್ಧಿಸುತ್ತವೆ. ಹೌದಾ? ಸೊ ಅಂದ್ರೆ ಹಾಫ್ ಆಫ್ ಆಗೋ ತರ ಕಟ್ ಆಗುತ್ತೆ. ಸೊ ಇವಾಗ ಏನ್ ಕಂಟೆಂಟ್ ಕಲ್ತಲ್ಲ ಅದ್ರ ಬಗ್ಗೆ ಪ್ರಾಬ್ಲಮ್ಸ್ ಇದೆ. ಸೊ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಿ ಅನ್ಕೋತೀನಿ. ಸೊ ವಜ್ರಾಕೃತಿ ಅಂದ್ರೆ ತಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ವಜ್ರಾಕೃತಿ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಚತುರ್ಭುಜ. ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಎಲ್ಲ ಬಾಹುಗಳು ಸಮನಾಗಿದೆ ನೋಡಿ, ವಜ್ರಾಕೃತಿಯಲ್ಲಿ ಕಾಣ್ತಾ ಇದೆ. ಆದ್ರೆ ಕರ್ಣಗಳು ಅಸಮವಾಗಿದೆ. ಸೊ ಚೌಕದಂತೆ ಇದರಲ್ಲಿ ಎಲ್ಲಾ ಬಾಹುಗಳು ಸಮ, ಆದ್ರೆ ಕರ್ಣಗಳು ಮಾತ್ರ ಅಸಮ. ಹೇಗೆ ರೆಕ್ಟಾಂಗಲ್ ಮತ್ತು ಪ್ಯಾರಲೋಗ್ರಾಮ್, ಆಯತ ಮತ್ತು ಸಮಾಂತರ ಚತುರ್ಭುಜಕ್ಕೆ ವ್ಯತ್ಯಾಸ ಇದೆಯೋ, ಅಭಿಮುಖ ಬಾಹುಗಳು ಸಮ ಆದ್ರೆ ಕರ್ಣಗಳು ಸಮ, ಹಾಗೆ ವಜ್ರಾಕೃತಿಗೆ ಮತ್ತು ಸೆಕೆಂಡ್ ಒನ್ ಯಾವುದು, ಸ್ಕ್ವೇರ್ಗೆ, ಚೌಕಕ್ಕೆ ಇರ್ತಕ್ಕಂಥ ವ್ಯತ್ಯಾಸ, ಕರ್ಣಗಳು ಅಸಮವಾಗಿರ್ತಕ್ಕಂಥದ್ದು. ಓಕೆ, ಹಾಗೆ ವಜ್ರಾಕೃತಿಯಲ್ಲಿ ಕರ್ಣಗಳು ಅರ್ಧಿಸ್ತಾವು. ಸೊ ಅಂದ್ರೆ ಹಾಫ್ ಆಫ್ ಆಗೋ ತರ ಕಟ್ ಆಗುತ್ತೆ. ಸೊ ಆಯತದಲ್ಲಿ ಅಂತೂ ನಿಮ್ಗೆ ಗೊತ್ತಿದೆ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಆಗಿರ್ತಾವೆ. ಸೊ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತಾವ ಅಂತಕ್ಕಂಥದ್ದು. ಓಕೆ, ಸೊ ಚೌಕದ ಬಗ್ಗೆ ಗೊತ್ತಿದೆ, ಎಲ್ಲ ಬಾಹುಗಳು ಸಮ, ಈಚ್ ಆಂಗಲ್ 90 ಡಿಗ್ರಿ ಇರುತ್ತೆ, ಹಾಗೆ ಕರ್ಣಗಳು ಸಮನಾಗಿರುತ್ತೆ ಮತ್ತು ಅರ್ಧಿಸುತ್ತೆ. ಓಕೆ, ಇನ್ನೊಂದು ಸ್ಪೆಷಲ್ ನೋಡಿ, ಚೌಕದಲ್ಲಿ ಮತ್ತು ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತಾವೆ. ಲಂಬವಾಗಿ. ಸೊ ನೋಡಿ, ಇಲ್ಲಿ ಲಂಬವಾಗಿ ಅರ್ಧಿಸ್ತಾ ಇದೆ. ಸೊ ಇವು ಲಂಬವಾಗಿ ಅರ್ಧಿಸ್ತವೆ ಅಂತಕ್ಕಂಥದ್ದನ್ನ ಪ್ರೂಫ್ ಕೇಳ್ಬೋದು ನಮಗೆ. ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ಗೆ. ಚೌಕದಲ್ಲಿ ಅಥವಾ ವಜ್ರಾಕೃತಿಯಲ್ಲಿ ಬರ್ತಕ್ಕಂಥ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಎಂದು ಸಾಧಿಸಿ ಅಂತ ಕೇಳಿದಾಗ ಒಂದು ಚೌಕವನ್ನು ಹಾಕೋಬೇಕು. ಅದನ್ನೊಂದು ಪ್ರೂಫ್ ಅನ್ನು ತೋರಿಸ್ಬಿಡ್ತೀನಿ, ಮತ್ತೆ 3 ಮಾರ್ಕಿಗೆ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇರಲಿ. ಓಕೆ, ಇಲ್ಲಿ ನೋಡಿ, ಎ ಬಿ ಸಿ ಡಿ. ಇಲ್ಲಿ ನೋಡಿ ಏನಂತ ಹೇಳಿದ್ದಾರೆ. ಸೊ ಚೌಕದಲ್ಲಿ ಅಥವಾ ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಮೊದಲು ಕರ್ಣಗಳನ್ನ ಜಾಯಿನ್ ಮಾಡ್ತೀನಿ. ಬಿ ಡಿ ಇಸ್ ಅ ಡೈಗೊನಲ್ ಅಂಡ್ ಎ ಸಿ ಇಸ್ ಅನದರ್ ಡೈಗೊನಲ್. ಓಕೆನಾ, ಇಲ್ಲಿ ಬಂದು ಸೇರ್ಬೇಕಾಗಿತ್ತು. ಇರಲಿ. ಸೊ ಮೊದಲು ದತ್ತ ಬರ್ಕೋಬೇಕು. ಸೊ ದತ್ತ ಏನಿದೆ, ಎ ಬಿ ಸಿ ಡಿ ಒಂದು ಚೌಕ, ಎ ಬಿ ಸಿ ಡಿ ಒಂದು ಚೌಕ ಅಥವಾ ವಜ್ರಾಕೃತಿ ಏನ್ ಕೊಟ್ಟಿರ್ತಾರೆ ಅದನ್ನ ತಗೋಬೇಕು. ಇಲ್ಲಿ ಚೌಕ ತಗೊಂಡಿದ್ದೀನಿ, ಹಾಗೆ ಚೌಕ ಬರಬೇಕು. ಸಾಧನೀಯ, ನಾವು ಏನನ್ನ ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಅದನ್ನ ಬರಿಬೇಕು. ಸಾಧನೀಯ, ನಾವು ಸಾಧಿಸ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಈ ಪಿ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ಎ ಸಿ ಮತ್ತು ಬಿ ಡಿ ಕಟ್ ಆಗಿವೆ. ಅದು ಹೇಗೆ ಕಟ್ ಆಗಿವೆ? ಲಂಬವಾಗಿ ಕಟ್ ಆಗಿವೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹಾಗಾಗಿ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಸಾಧಿಸಬೇಕು. ಎ ಪಿ ಬಿ ಅಥವಾ ಎ ಪಿ ಡಿ ಅಥವಾ ಸಿ ಪಿ ಬಿ ಅಥವಾ ಸಿ ಪಿ ಡಿ ಯಾವ್ದಾದ್ರು ಒಂದು ಕೋನವನ್ನು 90 ಡಿಗ್ರಿ ಅಂತ ಸಾಧಿಸಿದ್ರೆ ಮುಗೀತು. ಸೊ ಇದಕ್ಕೆ ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು? ದೇರ್ ಇಸ್ ನೋ ಕನ್ಸ್ಟ್ರಕ್ಷನ್. ಇಲ್ಲಿ ಡೈಗೊನಲ್ ಆಲ್ರೆಡಿ ಇದೆ, ಹಾಗಾಗಿ ನೇರವಾಗಿ ನಾವು ಸಾಧನೆಗೆ ಹೋಗೋಣ. ಸಾಧನೆ ಹೇಗೆ? ಸೊ ಮೊದಲು ಈ 2 ಟ್ರಯಾಂಗಲ್ಗಳನ್ನ, ಯಾವ್ದಾದ್ರು 2 ಟ್ರಯಾಂಗಲ್, ಇಲ್ಲಿ 4 ಟ್ರಯಾಂಗಲ್ ಇದೆ, ಯಾವ್ದಾದ್ರು 2 ನಾವೇನಂತ ಪ್ರೂವ್ ಮಾಡ್ಬೇಕಂದ್ರೆ ಕಾಂಗ್ರುಯೆಂಟ್ ಅಂದ್ರೆ ಸರ್ವಸಮ ಅಂತ ಪ್ರೂವ್ ಮಾಡ್ಬೇಕು. ಇನ್ ಟ್ರಯಾಂಗಲ್ ಅಥವಾ ತ್ರಿಭುಜ ಎ ಬಿ ಪಿ ಹಾಗೂ ತ್ರಿಭುಜ ಎ ಡಿ ಪಿಗಳಲ್ಲಿ ಏನೇನು ಸಮ ಇದೆ ಬರ್ಕೋಬೇಕು. ಏನೇನು? ಮೊದಲನೇದಾಗಿ ಇದರಲ್ಲಿನ ಎ ಡಿ ಆ ಕಡೆ ಇರುವಂತಹ ಎ ಬಿಗೆ ಸಮ. ಯಾಕೆ ಅಂದ್ರೆ ಅವು ಚೌಕದ ಬಾಹುಗಳಾಗಿವೆ, ಹಾಗಾಗಿ ದತ್ತದ ಪ್ರಕಾರ ಈ 2 ಬಾಹುಗಳು ಸಮ. ಸೊ ಸೆಕೆಂಡ್ ಒನ್, ಎ ಪಿ ಇಸ್ ಈಕ್ವಲ್ ಟು ಎ ಪಿ. ಇದೇನಿದು? ಉಭಯ ಸಾಮಾನ್ಯ ಬಾಹು. ಉಭಯ ಸಾಮಾನ್ಯ ಬಾಹು ನೋಡ್ರಿ, ಇದು ಉಭಯ ಸಾಮಾನ್ಯ. ಹಾಗೆ ನೆಕ್ಸ್ಟ್ ಈಗ 2 ಬಾಹುಗಳಾದವು. ಅಂಡ್ ನೆಕ್ಸ್ಟ್ ಮತ್ತೊಂದು ಏನ್ ತಗೊಳ್ಳೋಣ? ಈ ಆಂಗಲ್ ಯಾವುದು? ಡಿ ಎ ಪಿ ಬಿ ಎ ಪಿ, ಎರಡೂ ಸಹ 45 ಡಿಗ್ರಿ ಇದೆ.
ಆದರೆ ನಮಗೆ ಒಂದು ಕಂಡೀಷನ್ ಏನಂದ್ರೆ ಈ ಕರ್ಣ ಯಾವಾಗಲೂ ಒಂದು ಕೋನಾರ್ಧಕವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಚೌಕದಲ್ಲಿ ಎಳೆಯುವಂತ ಕರ್ಣ ಕೋನಾರ್ಧಕನೂ ಆಗಿರ್ತದೆ ಅಂತಕ್ಕಂಥ ಕೀ ಪಾಯಿಂಟ್ ನಮ್ಗೆ ಗೊತ್ತಿರ್ಬೇಕು. ಆಗ DAP ಆಂಗಲ್ DAP ಇಸ್ ಈಕ್ವಲ್ ಟು BAP ಅಂತ ಆಗಿರುತ್ತೆ. ಸೊ ಏಕೆಂದ್ರೆ AP ಯು ಕೋನಾರ್ಧಕ, AP ಯು ಕೋನಾರ್ಧಕ. ಸೊ ನೋಡ್ರಿ, ನಾವು ಎರಡು ಸೈಡ್ಸ್ ತಗೊಂಡ್ವಿ, ಅವುಗಳ ಮಧ್ಯದ ಆಂಗಲ್ ಸಹ ಸಮ ಇದೆ. ಹಾಗಾಗಿ ದೇರ್ ಫೋರ್ ಈ ಕಡೆ ಜಾಗದಲ್ಲಿ ನಾನು ಲೆಫ್ಟ್ ಸೈಡ್ ಬರಿತಾ ಇದ್ದೀನಿ. ದೇರ್ ಫೋರ್ ತ್ರಿಭುಜ ABP ಸರ್ವಸಮ ತ್ರಿಭುಜ ADP ಯಾವ ಸಿದ್ಧಾಂತ ಪ್ರಕಾರ? ಬಾಕೋಬಾ ಸಿದ್ಧಾಂತದ ಪ್ರಕಾರ. ಬಾಕೋಬಾ, ಓಕೆನಾ? ಎರಡು ಸರ್ವಸಮ ಆದ್ವಲ್ಲ, ಹಾಗಾಗಿ ದೇರ್ ಫೋರ್ ಆಂಗಲ್ APD, ದೇರ್ ಫೋರ್ ಆದ್ದರಿಂದ ಈಗ APD ಕೋನ ಯಾರಿಗೆ ಸಮ? APBಗೆ ಸಮ, APBಗೆ ಸಮ. ನೋಡ್ರಿ, ಈ ಎರಡು ಕೋನಗಳು ಸಮ ಅದು. ಸೊ ಈಗ ನಾವೇನಂತ ಪ್ರೂವ್ ಮಾಡ್ಬೋದು ಅಂದ್ರೆ APD ಅಂಡ್ APB ಕಂಬೈನ್ಲಿ ಈಕ್ವಲ್ ಟು ಹೌ ಮಚ್? 180 ಡಿಗ್ರಿ ಅಂತ ಬರ್ಕೋಬೇಕು. ಇವೆರಡು ಸೇರಿ 180ಕ್ಕೆ ಸಮ. ಇವೆರಡು ಸಮ ಇದಾವೆ ಮತ್ತು 180, ಇವೆರಡು ಸೇರಿ 180ಕ್ಕೆ ಸಮ ಇದೆ. ಹಾಗೆ ಇವೆರಡು ಸಮ ಇದೆ ಅಂದ್ರೆ ಎರಡು ಸಹ 180 ಹೇಗೆ ಹಂಚ್ಕೊಳ್ಳುತ್ತೆ ಅಂತ ನಾವು ವಿಚಾರ ಮಾಡ್ಕೊಂಡ್ರೆ ಅವೆರಡು 90 ಹಂಚ್ಕೋತವೆ. ಯಾವುದು ಇದು? ಆಂಗಲ್ APB ಪ್ಲಸ್ APD ಎರಡೂ ಸೇರಿ 180 ಡಿಗ್ರಿಗೆ ಸಮ. ಜೊತೆಗೆ ಅವೆರಡು ಸಮ ಇದಾವೆ ಮತ್ತು 180ಕ್ಕೆ ಸಮ ಇದಾವೆ. ಎರಡು ಸೇರಿ 180 ಆಗುತ್ತೆ ಅಂದ್ರೆ ಸೊ ಎರಡು ಸಹ 90 ಪ್ಲಸ್ 90ನೇ ಶೇರ್ ಮಾಡ್ಬೇಕಲ್ವಾ? ಹೌದೋ ಇಲ್ಲ? ಹಾಗಾಗಿ ಆಂಗಲ್ APB ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಇದನ್ನೇ ನಾವು ಈ ತರ APD ಜಾಗದಲ್ಲೂ ಸಹ APB ಪ್ಲಸ್ APB ಅಂತ ಬರ್ಕೋಬಹುದು. ದಾಟ್ಸ್ ಈಕ್ವಲ್ ಟು 180 ಬರೋದು. ಸೊ 2 ಟೈಮ್ಸ್ APB ಈಸ್ ಈಕ್ವಲ್ ಟು 180 ಅಂತ ಬರೋದು. ಸೊ 1 ಟೈಮ್ಸ್ APB ಏನಾಗುತ್ತೆ ಅಂದರೆ 180/2 ಅಂದರೆ 90 ಡಿಗ್ರಿಗೆ ಸಮ ಆಗುತ್ತೆ. ಸೊ ಈ ಥರ ನಾವೇನು ಮಾಡ್ಬೋದು? ಅಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತಾ ಇವೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ಬೋದು. ಓಕೆನಾ? ದ ನೆಕ್ಸ್ಟ್, ಎಸ್, ಇದಿಷ್ಟು ಕೀ ಪಾಯಿಂಟ್ಸ್ಗಳು. ಸಾರಾಂಶ ನೋಡಿ. ಚತುರ್ಭುಜಗಳ ಒಂದು ಲಕ್ಷಣಗಳು: ಅಭಿಮುಖ ಬಾಹುಗಳು ಸಮ, ಅಭಿಮುಖ ಕೋನಗಳು ಸಮ, ಹಾಗೆ ಕರ್ಣಗಳು ಪರಸ್ಪರ ಅರ್ಧಿಸ್ತವೆ ಅಂತಕ್ಕಂಥದ್ದು. ವಜ್ರಾಕೃತಿ ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಸಮಾಂತರ ಚತುರ್ಭುಜದ ಎಲ್ಲ ಗುಣಗಳನ್ನ ಇದು ಫಾಲೋ ಮಾಡುತ್ತೆ. ಕರ್ಣಗಳು ಲಂಬವಾಗಿ ಅರ್ಧಿಸ್ತವೆ ಅಂತಕ್ಕಂಥದ್ದು. ಆಯತದ ಬಗ್ಗೆ ಗೊತ್ತಿದೆ, ಚೌಕದ ಬಗ್ಗೆ ಗೊತ್ತಿದೆ, ಹಾಗೆ ಪತಂಗದ ಬಗ್ಗೆನೂ ಸಹ ತಮಗೆ ಗೊತ್ತಾಗಿದೆ ಅನ್ಕೋತೀನಿ. ಸೊ ಇದು 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ಚತುರ್ಭುಜಗಳು ಅಂತಕ್ಕಂಥ ಒಂದು ಚಾಪ್ಟರ್ನ ಸ್ಪೆಷಲ್ ಕೀ ಪಾಯಿಂಟ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆಯ ಬಗ್ಗೆ ನೋಡೋಣ. ಸೊ ಲೆಟ್ ವಿ ಟೇಕ್ ಅ ಪಾಸ್. ಓಕೆ, ಥ್ಯಾಂಕ್ ಯು.